हरिः ओम नारायणं निखिलपूर्णगुणैकदेहं सर्वज्ञमच्युतमपेतसमस्तदोषं प्राणस्य सर्वचिदचित्परमेश्वरस्य साक्षादधीश्वरमियां शरणं रमेशं 192ನೇ ಪುಟದಲ್ಲಿ ಪಾಠವಾಗ್ತಾ ಇದೆ. ಆ 192ನೇ ಪುಟದ ಪಾಠ ವಿಷಯವನ್ನ ಮೊದಲು ಅನುವಾದ ಮಾಡಿಬಿಡ್ತೇನೆ, ವಾಕ್ಯಗಳನ್ನ ಆಮೇಲೆ ವಿಚಾರ ಮಾಡೋಣವಂತೆ. ಬಹಳ ಗಂಭೀರವಾದ ವಿಷಯವಿದೆ. ಒಂದೇ ಬಾರಿಗೆ ನನಗೆ ತಿಳಿಯಿತು ಅಂತ ಮಾತ್ರ ಭಾವಿಸಬೇಡ್ರಿ. ಪ್ರಶ್ನೆಗಳನ್ನಂತರೂ ತಲೆಯಲ್ಲಿ ತಂದುಕೊಳ್ಳೇಬೇಡ್ರಿ. ಯಾವುದೇ ಕಾರಣಕ್ಕೂ ಯಾವುದೇ ಪ್ರಶ್ನೆಯನ್ನು ತಲೆಯಲ್ಲಿ ತಂದುಕೊಳ್ಬೇಡ್ರಿ. ಹೇಳಿದ ವಿಷಯವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಪೂರ್ಣ ಪ್ರಯತ್ನ ಮಾಡ್ರಿ. ಇಷ್ಟು ಎಚ್ಚರ ಹೇಳಿದ್ದೇನೆ. ಯಾವುದೇ ಪ್ರಶ್ನೆಯನ್ನು ಎತ್ತಿಕೊಳ್ಳಬೇಡಿರಿ. ವಿಷಯವನ್ನ ಮಾತ್ರ ಗಂಭೀರವಾಗಿ ಅರ್ಥ ಮಾಡಿಕೊಳ್ಳ್ರಿ. ಈಗ ಇಷ್ಟು ಹೊತ್ತಿನವರೆಗೆ ಬೃಹತಿ ಸಹಸ್ರದ ಸಂಪಾದನೆ, ಬೃಹತಿ ಸಹಸ್ರದ ಸಂಪಾದನ ಅಂದ್ರೆ ಒಂದು ಬೃಹತಿ ಸಹಸ್ರ ಅಂದ್ರೆ ಹೆಂಗಿರ್ತದ, ಅದು ಏನಿರ್ತದ, ಎಲ್ಲಾ ವಿಷಯಗಳನ್ನು ನಾವು ಅರ್ಥ ಮಾಡಿಕೊಂಡೆವು ಈಗ ಕ್ರಮವಾಗಿ. ಈಗ ಇದರ ಮೇಲೆ ಒಂದು ಪೂರ್ವ ಪಕ್ಷ ಮತ್ತು ಸಿದ್ಧಾಂತ ಬರ್ತಾ ಇದೆ. ಒಂದು ಪೂರ್ವ ಪಕ್ಷ ಮತ್ತು ಸಿದ್ಧಾಂತ ಬರ್ತಾ ಇದೆ. ಪೂರ್ವ ಪಕ್ಷ ಮಾಡಿದವರು ಯಾರು? ಪೂರ್ವ ಪಕ್ಷ ಅಂದ್ರೆ ಪ್ರಶ್ನೆ, ಚರ್ಚೆ. ಪ್ರಶ್ನೆ ಮಾಡಿದವರು ಯಾರು, ಉತ್ತರ ಕೊಟ್ಟವರು ಯಾರು ಅಂತ ಅನ್ನೋದ್ರ ಮೇಲೆ ನಡೀತಾ ಇದೆ. ಏನ್ ಪ್ರಶ್ನೆ ಏನ್ ಉತ್ತರ ಅಂದ್ರೆ, 1000 ಮಂತ್ರಗಳನ್ನ ಹೇಳುವುದರಿಂದ ಪರಮಾತ್ಮನಿಗೆ ಪ್ರೀತಿಯಾಗ್ತದೆ ಅಂತ ನೀವು ಅನ್ನುವುದಾದರೆ, ಬೃಹತಿ ಎಂಬ ಛಂದಸ್ಸಿನಲ್ಲಿರುವ 1000 ಮಂತ್ರಗಳನ್ನೇ ಯಾಕೆ ಹೇಳಬೇಕು? ಬೇರೆ ಇದೆಯಲ್ಲ, ತ್ರಿಷ್ಟುಪ್ ಛಂದಸ್ಸಿದೆ, ಜಗತಿ ಛಂದಸ್ಸಿದೆ, ಅನುಷ್ಟುಪ್ ಛಂದಸ್ಸಿದೆ. ಬೃಹತಿ, ತ್ರಿಷ್ಟುಪ, ಜಗತಿ, ಅನುಷ್ಟುಪ ಅನ್ನುವ ಇನ್ನುಳಿದ ಛಂದಸ್ಸುಗಳು ಇರುವಾಗ ಆ ಛಂದಸ್ಸಿನ 1000 ಮಂತ್ರಗಳನ್ನ ಸೇರಿಸಿ ಹೇಳಿದರೂ ಭಗವಂತನಿಗೆ ಪ್ರೀತಿಯಾಗ್ತದೆ. ಹಾಗಿರುವಾಗ ಬೃಹತಿ ಛಂದಸ್ಸಿನಲ್ಲಿರುವಂತಹ 1000 ಮಂತ್ರಗಳನ್ನ ಯಾಕೆ ಹೇಳಬೇಕು ಅನ್ನುವ ಪ್ರಶ್ನೆ. ಅನುಷ್ಟುಪ್ ಛಂದಸ್ಸು 32 ಅಕ್ಷರಗಳು ಉಳ್ಳದ್ದು, ಬೃಹತಿ 36 ಅಕ್ಷರಗಳು ಉಳ್ಳದ್ದು, ತ್ರಿಷ್ಟುಪ 44 ಅಕ್ಷರಗಳು ಉಳ್ಳದ್ದು, ಜಗತಿ 48 ಅಕ್ಷರಗಳು ಉಳ್ಳದ್ದು. ನಾವೀಗ ಎರಡನೇ ಚರ್ಚೆ ಮಾಡೋಣಂತ. ಅನುಷ್ಟುಪ್ ಛಂದಸ್ಸು 32 ಅಕ್ಷರಗಳಿರುವಂತಹದ್ದು, ಬೃಹತಿ 36 ಇರುವಂತಹದ್ದು. ನಿಮಗೇನು ಒಟ್ಟಾರೆ 1000 ಮಂತ್ರಗಳಾದ್ರೆ ಸಾಕಲ್ಲ, ಇದೇ ಛಂದಸ್ಸಿನದ್ದು ಆಗಬೇಕು ಅಂತ ಯಾಕೆ ಅಂದ ಮೇಲೆ ನಾವು ಅನುಷ್ಟುಪ್ ಛಂದಸ್ಸಿನದ್ದನ್ನು ಹೇಳಿಬಿಡುತ್ತೇವೆ ಅಂತ ಹೇಳಿ, ಆ ಯಜ್ಞ ನಡೀತಾ ಇದ್ದ ಸ್ಥಳ ಎಲ್ಲಿ ಮಹಿದಾಸ ಐತರೇಯ ರೂಪಿ ಪರಮಾತ್ಮ ಕುಳಿತು ಮಹಾಲಕ್ಷ್ಮಿಗೂ ಬ್ರಹ್ಮಾದಿಗಳಿಗೂ ಎಲ್ಲ ದೇವತೆಗಳಿಗೂ ಋಷಿಗಳಿಗೂ ಪ್ರವಚನ ಮಾಡುತ್ತಿದ್ದಾನೋ, ಆ ಕ್ಷೇತ್ರದಲ್ಲಿ ಒಬ್ಬ ಋಷಿಗಳು ಕೂತಿದ್ರು. ಅವರ ಹೆಸರೇನು ಅಂದ್ರೆ ಐತರೇಯ ಅಂತ ಆ ಋಷಿಗಳ ಹೆಸರು. ಏನ್ ಹೆಸರು? ಐತರೇಯ ಅಂತ ಋಷಿಗಳು. ಅವರು ಭಗವಂತನ ಶಿಷ್ಯರು, ಪರಮಾತ್ಮನ ಶಿಷ್ಯರಾದ ಐತರೇಯ ಎಂಬುವಂತಹ ಒಬ್ಬ ಮುನಿಗಳು ಮಹಿದಾಸ ಐತರೇಯನಿಗೆ ಪ್ರಶ್ನೆ ಕೇಳುತ್ತಿದ್ದಾರೆ. ಪರಮಾತ್ಮ, ಗುರುಗಳೇ, ನೀವು ಉಪದೇಶ ಮಾಡ್ತಾ ಇದ್ದೀರಿ, ಬೃಹತಿ ಸಹಸ್ರವನ್ನ ಸಂಪಾದನೆ ಮಾಡಬೇಕು, ಇದಿಷ್ಟು ಸಂಪಾದನೆ ಮಾಡಿದ್ದು ಬಹಳ ಶ್ರೇಷ್ಠವಾದ ಕೆಲಸ ಅಂತ ಹೇಳ್ತಿದ್ದೀರಿ. ಇದರ ಅವಶ್ಯಕತೆ ಇಲ್ಲವೇ ಇಲ್ಲ. ಯಾಕೆ ಅಂದ್ರೆ ಅನುಷ್ಟುಪ್ ಛಂದಸ್ಸಿನಲ್ಲಿ ಬರುವ, ತ್ರಿಷ್ಟುಪ್ ಛಂದಸ್ಸಿನಲ್ಲಿ ಬರುವ, ಜಗತಿ ಛಂದಸ್ಸಿನಲ್ಲಿ ಬರುವಂತಹ ಮಂತ್ರಗಳನ್ನು 1000ವನ್ನಾಗಿ ಹೇಳಲಿಕ್ಕೆ ಬರುತ್ತದೆ. ಪೂರ್ವಪಕ್ಷ ಹೆಂಗ್ ಮಾಡ್ಕೊಂಡಾರ ಲಕ್ಷ್ಯ ಕೊಡ್ರಿ. ಅನುಷ್ಟುಪ್ ಛಂದಸ್ಸಿನಲ್ಲಿ ಯಾಕೆ ಹೇಳಬೇಕು 1000 ಮಂತ್ರಗಳನ್ನ? ಅದಕ್ಕೊಂದು ಕಾರಣ. ಮತ್ತೆ ತ್ರಿಷ್ಟುಪ್ ಛಂದಸ್ಸು ಜಗತಿ ಛಂದಸ್ಸಿನಲ್ಲಿ ಯಾಕೆ ಹೇಳಬೇಕು? ಅದಕ್ಕೊಂದು ಕಾರಣ. ಹೀಗೆ 2 ಕಾರಣಗಳನ್ನ ಕೊಟ್ಟು ಬೇರೆ ಛಂದಸ್ಸುಗಳಿಂದಲೂ ಹೇಳಲಿಕ್ಕೆ ಬರ್ತಿರುವಾಗ ನೀವು ಬೃಹತಿ ಸಹಸ್ರದಿಂದಲೇ ಅಂತ ಹೇಳಬೇಕಾಗಿಲ್ಲ. ಸರಿ, ಒಂದನ್ನ ಪ್ರತಿಪಾದನೆ ಮಾಡ್ತಾರೆ. ಏನಂತ?
ಅದು ಅನುಷ್ಠುಪ್ ಛಂದಸ್ಸಿನಿಂದ ಹೇಳಬೇಕು ಅಂತ ಯಾಕಂತೀರಿ ಅಂದ್ರೆ ಆ ಅನುಷ್ಠುಪ್ ಛಂದಸ್ಸು ಎಷ್ಟು ಛಂದದ ಎಷ್ಟು ಮಹತ್ವದ ಅಂತ ಹೇಳ್ತೀವಿ ಅಂತ ತಮ್ಮ ಪೂರ್ವ ಪಕ್ಷದಲ್ಲಿ ಒಂದು ವಿಷಯವನ್ನ ತರ್ತಾರೆ. ಏನಂತ? ಮೋಡಗಳು. ಈ ಮೋಡಗಳಲ್ಲಿ ನಾವು ಜ್ಞಾನಿಗಳು ನೋಡಿದ್ದನ್ನು ಹೇಳ್ತಿದ್ದಾರೆ. ಈ ಮೋಡಗಳಲ್ಲಿ ಎರಡು ಹಂಸಗಳು ಕುಳಿತುಕೊಂಡಿವೆ. ಒಂದು ಹಂಸ ಪರಮಾತ್ಮನೆಂಬ ಹಂಸ, ಇನ್ನೊಂದು ಹಂಸ ವಾಯುದೇವರೆಂಬ ಹಂಸ. ಇವು ಎರಡು ಹಂಸಗಳು ಕೂಡ ಮೋಡದಲ್ಲಿ ಕುಳಿತುಕೊಂಡಿವೆ. ಪರಮಾತ್ಮ ಬ್ರಹ್ಮಾದಿಗಳೆಲ್ಲರಿಗೂ ಪಾಠ ಹೇಳ್ತಿದ್ದಾನೆ. ಪರಮಾತ್ಮ ಪಾಠ ಹೇಳಿ ಹೊರಟ ಮೇಲೆ ಅದೇ ಸ್ಥಳದಲ್ಲಿ ವಾಯುದೇವರು ಕುಳಿತುಕೊಂಡು ರುದ್ರಾದಿ ದೇವತೆಗಳಿಗೆ ಆ ಪಾಠದ ಅರ್ಥವನ್ನ ಹೇಳುತ್ತಿದ್ದಾರೆ. ಅಲ್ಲಿ ಭಗವಂತ ಬ್ರಹ್ಮದೇವರಿಗೂ ಹಾಗೂ ವಾಯುದೇವರು ರುದ್ರಾದಿ ದೇವತೆಗಳಿಗೂ ಆ ಹೇಳಿದ ಮಾತು ಯಾವ ಛಂದಸ್ಸಿನಲ್ಲಿ ಇತ್ತು ಅಂತ ಕೇಳಿದ್ರೆ ಅನುಷ್ಠುಪ್ ಛಂದಸ್ಸಿನಲ್ಲಿ ಇತ್ತು. ಸ್ವತಃ ಪರಮಾತ್ಮನೇ ಎಲ್ಲ ದೇವತೆಗಳಿಗೆ ಪಾಠ ಹೇಳುವಾಗ ಅನುಷ್ಠುಪ್ ಛಂದಸ್ಸಿನಲ್ಲಿರುವಂತಹ ಮಂತ್ರವನ್ನ ಪಾಠ ಹೇಳ್ತಾನೆ. ಒಂದು ವೇಳೆ ಅದು ಶ್ರೇಷ್ಠವಾಗದೇ ಇದ್ದರೆ ಭಗವಂತ ಅದನ್ನು ಹೇಳ್ತಿದ್ನೋ ಅಂತ ಪ್ರಶ್ನೆ. ಸರಿ, ಆ ಮಂತ್ರ ಯಾವುದು? ಯಾವ ಮಂತ್ರವನ್ನ ಭಗವಂತ ಹೇಳಿದ್ದಾನೆ ದೇವತೆಗಳಿಗೆ ಅಷ್ಟು ಶ್ರೇಷ್ಠ ಅಂತ ಹೇಳ್ತಿದ್ದೀರಿ ಅಂತ ಕೇಳಿದ್ರೆ, ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋ ಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಅಂತ ಎನ್ನುವ 32 ಅಕ್ಷರಗಳಿರುವ 11 ಪದಗಳಿರುವ ನರಸಿಂಹಾನುಷ್ಠುಭ ಎಂಬುವಂತಹ ಮಂತ್ರವನ್ನ ಪರಮಾತ್ಮ ಹಂಸರೂಪದಲ್ಲಿ ಕುಳಿತುಕೊಂಡು ಎಲ್ಲಾ ದೇವತೆಗಳಿಗೂ ಪಾಠ ಹೇಳಿಕೊಟ್ಟ. ಅವರು ಹೇಳಿ ಹೋದ ಮೇಲೆ ವಾಯುದೇವರು ಅಲ್ಲಿ ಕುಳಿತುಕೊಂಡು ಆ 11 ಪದಗಳ ಅಕ್ಷರ ಅರ್ಥವನ್ನ ತಿಳಿಸಿಕೊಟ್ರು. ಉಗ್ರಂ ಅಂದ್ರೇನು, ವೀರಂ ಅಂದ್ರೇನು, ಮಹಾವಿಷ್ಣುಂ ಅಂದ್ರೇನು, ಜ್ವಲಂತಂ ಅಂದ್ರೇನು, ಸರ್ವತೋಮುಖಂ ಅಂದ್ರೆ ಅರ್ಥ ಏನು, ವಿಶ್ವತೋಮುಖಂ ಅಂದ್ರೆ ಎಲ್ಲಾ ಮಾತುಗಳಿಗೆ ಅರ್ಥವನ್ನು ತಿಳಿಸಿಕೊಟ್ಟಿದ್ದಾರೆ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ, ನೃಸಿಂಹಂ ಅಂದ್ರೇನು, ಭೀಷಣಂ ಅಂದ್ರೇನು, ಭದ್ರಂ ಅಂದ್ರೇನು, ಮೃತ್ಯುಂ ಅಂದ್ರೇನು, ನಮಾಮಿ 10ನೇ ಪದ, ಅಹಂ ಅನ್ನೋದು 11ನೇ ಪದ. ಹೀಗೆ ಈ 11 ಪದಗಳಿಗಿರುವ ಅರ್ಥವೇನು ಅಂತ ತಿಳಿಸಿಕೊಟ್ಟಿದ್ದಾರೆ. ಇಷ್ಟು ಸಾಕಲ್ವೋ ಅನುಷ್ಠುಪ್ ಛಂದಸ್ಸು ಶ್ರೇಷ್ಠವೆನಿಸಲಿಕ್ಕೆ ಅಂತ ಪೂರ್ವ ಪಕ್ಷವನ್ನ ಮಾಡಿದಾಗ ಮಹಿದಾಸ ಐತರೇಯ ಅಲ್ಲ, ಬೃಹತಿ ಸಹಸ್ರ ಬೃಹತಿ ಛಂದಸ್ಸೇ ಶ್ರೇಷ್ಠ ಯಾಕೆ ಅಂತ ಪ್ರಾರಂಭ ಮಾಡ್ತಾ ಇದ್ದಾರೆ. ಇವತ್ತಿಷ್ಟು ಪೂರ್ವ ಪಕ್ಷವನ್ನು ಕಲ್ತ್ಕೊಳ್ಬೇಕು ಮೊದಲು ನಾವು, ಆಮೇಲೆ ಸಿದ್ಧಾಂತದಲ್ಲಿ ಬೃಹತಿ ಸಹಸ್ರಕ್ಕೆ ಯಾಕೆ ಮಹತ್ವ ಅಂದ್ರೆ ಛಂದೋಭಿಮಾನಿಗಳು ಯಾರು ಎಂಬುದರಿಂದ ಅದರ ಶ್ರೇಷ್ಠತೆಯನ್ನು ಹೇಳ್ತಾರೆ. ಛಂದೋಭಿಮಾನಿಗಳು ಅಂತ. ಅದಾದ ಮೇಲೆ ಛಂದಸ್ಸುಗಳ ಸಾಲಿನಲ್ಲಿ ಮಧ್ಯಮಣಿಯಂತೆ ವಿರಾಜಮಾನವಾಗಿರುವಂತಹದ್ದು ಬೃಹತಿ ಸಹಸ್ರ. ಅದು ಆದ ಮೇಲೆ ಒಂದು ಅಭಿಮಾನಿ ದೇವತಾ ಪ್ರಕಾರ, ಇನ್ನೊಂದು ಛಂದಸ್ಸಿನಲ್ಲಿರುವ ಸರದಿ ಪ್ರಕಾರ, ಮತ್ತೊಂದು ಆ ಛಂದಸ್ಸುಗಳು ಹೇಗೆ ಉತ್ಪನ್ನವಾಗಿವೆ ಎಂಬುದರ ಪ್ರಕಾರ ಮತ್ತೊಂದು ಬೃಹತಿ ಸಹಸ್ರವೆಂಬುವಂತಹದ್ದು ಭಗವಂತನಿಗೆ ಪೂರ್ಣ ಪ್ರತಿಮೆ ಎನಿಸ್ತದೆ. ಅನುಷ್ಠುಪ್ ಮೊದಲಾದ ಛಂದಸ್ಸುಗಳು ಪೂರ್ಣ ಪ್ರತಿಮೆ ಎನಿಸುವುದಿಲ್ಲ. ಇಷ್ಟು ವಿಚಾರವನ್ನ ಇವತ್ತು ನಾವು ಅಭ್ಯಾಸ ಮಾಡಬೇಕಾಗಿದೆ. ಸರಿನಾ? ಈಗ ಪೂರ್ವ ಪಕ್ಷ ಮುಕ್ತಾಯವಾಯಿತು. ನಾವೀಗಾಗಲೇ 8-9 ನಿಮಿಷದ ಪಾಠವನ್ನ ಹೇಳಿ ಪೂರ್ವ ಪಕ್ಷವನ್ನ ಅನುವಾದ ಮಾಡಿದ್ದೇವೆ. ನಾವು ಇಷ್ಟು ವಿಷಯವನ್ನ ತಿಳ್ಕೊಂಡಿದ್ದೀವಿ, ತಿಳ್ಕೊಳ್ಬೇಕು ಇವಾಗ. ಸರಿನಾ? ಓಕೆ, ಇವತ್ತು ನಾನು ಪೂರ್ವ ಪಕ್ಷ ಈ ಬೆಳಗಿನ ಪಾಠದಲ್ಲಿ ಪೂರ್ವ ಪಕ್ಷವನ್ನು ಹೇಳುವ ಪ್ರಯತ್ನ ಮಾಡ್ತೇನೆ. ಸಿದ್ಧಾಂತದ ಪಾಠವನ್ನ ಸಾಯಂಕಾಲ ಹೇಳ್ತೀನಿ. ಅವಕಾಶ ಆದ್ರೆ 2 ಹೇಳ್ತೀನಿ, ಇಲ್ಲದೆ ಇದ್ರೆ ಹೇಳ್ತೇನೆ. ಒಂದು ಹೇಳ್ತೇನೆ, ವಾಕ್ಯವನ್ನು ನೋಡ್ತಾ ಹೋಗೋಣಂತ. ಪೂರ್ವ ಪಕ್ಷವನ್ನ ಮಾಡಿದವರು ಐತರೇಯ ಎಂಬುವಂತಹ ಒಬ್ಬ ಋಷಿಗಳು. ಇದನ್ನ ನೀವು ನೋಟ್ ಮಾಡ್ಕೊಳ್ಳಿ, ಕಡ್ಡಿ ಇಲ್ಲ. ಪೂರ್ವ ಪಕ್ಷ ಮಾಡಿದವರು ಐತರೇಯ ಎಂಬ ಮುನಿಗಳು. ಇದಿಷ್ಟು ನೋಟ್ ಮಾಡ್ಕೋಬೇಕು. ಪೂರ್ವ ಪಕ್ಷದ ಮಾಡಿದವರು ಐತರೇಯರು. ವಿಷಯ ಪೂರ್ವ ಪಕ್ಷದ ವಿಷಯ ಸಬ್ಜೆಕ್ಟ್ ಅಂತ ಬರ್ಕೋಬೇಕು. ಯಾವುದೇ ಛಂದಸ್ಸಿನ 1000 ಮಂತ್ರಗಳನ್ನ ಹೇಳಬಹುದು. ಹಾಗಿರುವಾಗ ಬೃಹತಿಯೇ ಯಾಕೆ? ಎಲ್ಲ ಕಡೆ ನಂಬರ್ ಬರ್ಕೊಂಡ್ಬಿಡ್ರಿ, ಅಕ್ಷರ ಬರ್ಕೋಬೇಡ್ರಿ. ಯಾವುದೇ ಛಂದಸ್ಸಿನ 1000 ಮಂತ್ರಗಳನ್ನು ಹೇಳಬಹುದು, ಬೃಹತಿಯೇ ಏಕೆ? ಅದರಲ್ಲಿ 1 2 3 ಬರ್ಕೊಳ್ರಿ. 1 2 3 ಬರ್ಕೊಂಡು ಅನುಷ್ಠುಪ್ ತ್ರಿಷ್ಟುಪ್ ಜಗತಿ ಅಂತ ಬರ್ಕೊಳ್ರಿ. ಅನುಷ್ಠುಪ್ ತ್ರಿಷ್ಟುಪ್ ಜಗತಿ ಅಂತ ಬರ್ಕೊಳ್ರಿ. ಅನುಷ್ಠುಪ್ ತ್ರಿಷ್ಟುಪ್ ಜಗತಿ ಗೊತ್ತಾಯ್ತಲ್ಲ? ಈ ವಿಷಯ ತಿಳಿತು. ಅನುಷ್ಠುಪ್ ಛಂದಸ್ಸಿನಲ್ಲಿ
ಅನುಷ್ಠುಪ್ ಛಂದಸ್ಸಿನ ಮಹತ್ವ ಅಂತ ಬರ್ಕೊಳ್ರಿ. ನೆಕ್ಸ್ಟ್ ಪೂರ್ವ ಪಕ್ಷದಲ್ಲಿ ಅನುಷ್ಠುಪ್ ಛಂದಸ್ಸಿನ ಮಹತ್ವ. ಆಯ್ತು, ಮುಗಿತು. ಈಗ ಪುಸ್ತಕ ನೋಡ್ರಿ. ತದ್ವಾ 192ನೇ ಪುಟದಲ್ಲಿ 4 ಅಂತ ಮುಗಿದ ಮೇಲೆ ಮುಂದೆ ಉಪ ಅಂತ ಪ್ರಾರಂಭ ಆಗಿ ತದ್ವಾ ಇದಂ ಬೃಹತಿ ಸಹಸ್ರಂ ಸಂಪನ್ನಂ ಅಂತ ಹೊರಟದ. ನಾನು ಅದನ್ನ ಸಾಧ್ಯ ಆದಷ್ಟು ಪದಚ್ಛೇದ ಮಾಡಿ ಓದ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ, ನೀವು ಹಂಗೆ ಮಾಡ್ಕೊಳ್ರಿ. ತದ್ವಾ ಇದಂ, ಅದು ತದ್ವಾ ಇದಂ ಅನ್ನೋಲ್ಲಿ ಎರಡು ಕೂಡಿ ಬಂದದ ಪದಚ್ಛೇದ. ತತ್ ವಾ ಇದಂ ಬೃಹತಿ ಸಹಸ್ರಂ ಸಂಪನ್ನಂ ತತ್ ಹಿ ಏತತ್ ಏಕೆ ನಾನಾ ಛಂದಸಾಂ ಸಹಸ್ರಂ ಪ್ರತಿಜಾನತೆ ಕಿಂ ಅನ್ಯತ್ ಸತ್ ಅನ್ಯದ್ ಬ್ರೂಯಾಮ್ ಇತಿ ತ್ರಿಷ್ಟುಪ್ ಸಹಸ್ರಂ ಏಕೆ ಜಗತಿ ಸಹಸ್ರಂ ಏಕೆ ಅನುಷ್ಟುಪ್ ಸಹಸ್ರಂ ಏಕೆ. 3 ಪೂರ್ವ ಪಕ್ಷ ಬಂತು ಸರಿಯಾಗಿ. ಏನಂದ್ರು? ಮೊದಲನೇ ಮಾತು ಪ್ರತಿಜ್ಞಾವಾಕ್ಯ, ತದ್ವಾ ಇದಂ ಬೃಹತಿ ಸಹಸ್ರಂ ಸಂಪನ್ನಂ. ನೋಡ್ರಿ, ಇಷ್ಟೊತ್ತು ನೀವು ಓದಿದ್ದೀರಲ್ಲ, ಇಲ್ಲಿಗೆ ಬೃಹತಿ ಸಹಸ್ರ ಸಂಪನ್ನವಾಯಿತು. ಸಂಪನ್ನವಾಯಿತು ಅಂದ್ರೆ ಏನು? ನಮ್ಮಲ್ಲಿ ಕಾರ್ಯಕ್ರಮವು ಸಂಪನ್ನವಾಯಿತು ಅಂತಂದ್ರೆ ಮುಗೀತು ಅಂತ ಅರ್ಥ. ಸರಿ ಆಯ್ತಾ? ಕಾರ್ಯಕ್ರಮವು ಸಂಪನ್ನವಾಯಿತು, ಯಶಸ್ವಿಯಾಗಿ ಸಂಪನ್ನವಾಯಿತು ಅಂದ್ರೆ ಮುಕ್ತಾಯವಾಯಿತು ಅಂತ. ಅದರ ಅರ್ಥ ಏನು ಅಂದ್ರೆ, ಬೃಹತಿ ಸಹಸ್ರವನ್ನ ಸ್ತೋತ್ರಕ್ಕೆ ಉಪಯೋಗಿಸಿಕೊಳ್ಳಿಕ್ಕೆ ಬರ್ತದೆ, ಯಜ್ಞಕ್ಕೆ ಉಪಯೋಗಿಸಿಕೊಳ್ಳಿಕ್ಕೆ ಬರ್ತದೆ, ಅನುಸಂಧಾನಕ್ಕೆ ಉಪಯೋಗಿಸಿಕೊಳ್ಳಿಕ್ಕೆ ಬರ್ತದೆ. ಅದರಿಂದ ಬೃಹತಿ ಸಹಸ್ರ ಸಂಪನ್ನವಾಯಿತು ಅಂದ್ರೆ ನಾವು ಅದನ್ನ ಬೇರೆ ಬೇರೆ ಕಾರ್ಯಗಳಿಗೆ ವಿನಿಯೋಗಿಸಲು ಬಂತು. ಇಷ್ಟು. ತದ್ಹಿ ಏತದ ಏಕೆ ನಾನಾ ಛಂದಸಾಂ ಸಹಸ್ರಂ ಪ್ರತಿಜಾನತೆ. ಈ ವಿಷಯದಲ್ಲಿ ಕೆಲವರು ಹೀಗೆ ಚರ್ಚೆ ಮಾಡ್ತಾರೆ. ಏನು? ಏಕೆ ಅಂದ್ರೆ ಕೆಲವರು ಅಂತ ಅರ್ಥ. ನಾನಾ ಛಂದಸಾಂ ಸಹಸ್ರಂ ಪ್ರತಿಜಾನತೆ. ಅಲ್ಲ, ಬೇರೆ ಬೇರೆ ಛಂದಸ್ಸಿನ 1000 ಮಂತ್ರಗಳನ್ನು ಹೇಳಬಹುದಲ್ಲ. ಕಿಂ ಅನ್ಯತ್ ಸತ್, ಕಿಂ ಅನ್ಯತ್ ಸತ್ ಅಲ್ರಿ, ಅದು ಮಾತ್ರ ಉತ್ತಮ ಅಂತೇನು? ಸತ್ ಅನ್ನೋ ಶಬ್ದಕ್ಕೆ ಉತ್ತಮ ಅಂತ ಅರ್ಥ. ಇಲ್ಲಿ ಸತ್ ಶಬ್ದ ಉತ್ತಮಂ ಬ್ರೂಯಾತ್ ಅಂತದ. ಕಿಂ ಅನ್ಯತ್ ಸತ್, ಅದೇನು ನೀವು ಬೃಹತಿ ಸಹಸ್ರ ಬೃಹತಿಯೇ ಶ್ರೇಷ್ಠ ಅಂತೀರಿ? ಯಾವುದು ಛಂದಸ್ಸು ಹೇಳಬಹುದು? ಛಂದಸ್ಸುಗಳಲ್ಲಿ ತಾರತಮ್ಯವಿದೆಯಾ? ಎಲ್ಲಿಯ ತಾರತಮ್ಯವಿದೆ? ಛಂದಸ್ಸಿನಲ್ಲಿ ತಾರತಮ್ಯವಿಲ್ಲ. ಯಾವುದೇ ಛಂದಸ್ಸಿನಲ್ಲಿ 1000 ಮಂತ್ರ ಹೇಳಿಕ್ ಬರ್ತಿರುವಾಗ ಬೃಹತಿಯನ್ನ ಉತ್ತಮ ಅಂತ ಹೇಗೆ ಹೇಳಿದ್ರಿ? ಹೀಗೆ ಪ್ರಶ್ನೆ. ಕಿಂ ಅನ್ಯತ್ ಸತ್ ಅನ್ಯದ್ ಬ್ರೂಯಾಮಿತಿ. ಬೇರೆದೇನು ಹೇಳೋಣಂತೆ? ಬೃಹತಿ ಬಿಟ್ಟು ಬೇರೆದೇನು ಹೇಳೋಣಂತೆ? ಏನ್ ಹೇಳ್ತೀರಿ ಬೃಹತಿ ಬಿಟ್ಟು? ತ್ರಿಷ್ಟುಪ್ ಸಹಸ್ರಂ ಏಕೆ. ಕೆಲವರು ತ್ರಿಷ್ಟುಪ್ ಛಂದಸ್ಸಿನಲ್ಲಿ ಬಂದಿರುವಂತಹ ಅಂದ್ರ 44 ಅಕ್ಷರಗಳಿರುವ, ಒಂದು ಪಾದಕ್ಕೆ 11 ಅಕ್ಷರಗಳಿರುವ, 4 ಪಾದಗಳಿಗೆ 44 ಅಕ್ಷರಗಳಿರುವ ತ್ರಿಷ್ಟುಪ್ ಛಂದಸ್ಸಿನ 1000 ಮಂತ್ರಗಳನ್ನು ಹೇಳ್ತೀವಿ. ಬೃಹತಿ ಸಹಸ್ರದೊಳಗ, ಬೃಹತಿ ಛಂದಸ್ಸಿನೊಳಗ 36 ಅಷ್ಟ ಇರ್ತಾವ. ತ್ರಿಷ್ಟುಪ್ ಒಳಗ 44 ಇರ್ತಾವ. ಯಾವ್ದು ಹೆಚ್ಚಿಗೆ ಆತು? ಯಾವ್ದು ಹೆಚ್ಚಿಗೆ ಆತು? 36 ಅಕ್ಷರಗಳಿರೋದು ದೊಡ್ಡದೋ 44 ಇರೋದು ದೊಡ್ಡದೋ? ಹೇಳಿ ನೋಡಂತ. ಅದಕ್ಕೆ ಅವಂತ 44 ಅಕ್ಷರಗಳಿರೋದು ದೊಡ್ಡದು ಅಂದ. ಅದಾದ ಮೇಲೆ ಬಿಡ್ರಿ, ಮತ್ತೊಬ್ರು ಹೇಳ್ತಾನೆ ಏಕೆ ಜಗತಿ ಸಹಸ್ರಂ. ಇನ್ ಕೆಲವರಂತಾರ ಜಗತಿ, ಜಗತಿ ಅಂದ್ರೆ 48 ಅಕ್ಷರಗಳು. 12 12 12 ಮುಂದ ಅವು 11 11 ಸಾಲಿನವು, ಇವು 12 12 ಸಾಲಿನವು. ಜಗತಿ ಛಂದಸ್ಸು ಪ್ರತಿಯೊಂದು ಸಾಲಿನಲ್ಲಿ 12 ಅಕ್ಷರಗಳಿರ್ತಾವ. 12 4 48. ಆದ್ರಿಂದ ಆ ಛಂದಸ್ಸನ್ನು ಹೇಳ್ತೀನಿ ಅಂತ ಇನ್ನೊಬ್ರು ಅಂದ್ರು. ಮತ್ತೊಬ್ಬ ಅಂದ, ಅರೆ ರೇ ರೇ ಎಂಥ ಕೆಲಸ ಮಾಡಿಬಿಟ್ರಿ. ಇನ್ ಕೆಲವರಂತಾರ ಅಕ್ಷರಗಳಿಂದ ಸಂಖ್ಯೆಯನ್ನ ಇದು ಛಂದಸ್ಸನ್ನ ದೊಡ್ಡದು ಮಾಡಬಾರ್ದ್ರಿ, ಸತ್ವದಿಂದ ಮಾಡಬೇಕು, ಸತ್ವದಿಂದ ಮಾಡಬೇಕು. ಅನ್ನ ಇಷ್ಟಿರ್ತದ, ಇಷ್ಟ ಅನ್ನ ಉಂಡ್ರು 4 ಗೋಡಂಬಿ ತಿಂದ್ರು ಸಮ ಆಗ್ಬಿಡ್ತದ. ಆ ಗೋಡಂಬಿ 4 ಇರ್ತದ, ಗಟ್ಟಿ ಅನ್ನದಕ್ಕಿಂತ. ಹಂಗಾದ್ರೆ ಸತ್ವದಲ್ಲಿ ಇದು ಜಾಸ್ತಿ, ಇದು ಹೆಚ್ಚು ಮಹತ್ವದ್ದು, ಸಂಖ್ಯೆಯಲ್ಲಿ ಅನ್ನ ಮಹತ್ವದ್ದು. ಅದರಿಂದ ಅನುಷ್ಟುಪ್ ಛಂದಸ್ಸಿನಲ್ಲಿ 32 ಅಕ್ಷರಗಳಿದ್ರೂ ಕೂಡ ಪ್ರತಿ ಸಾಲಿಗೆ 8 8 4 32, ಪ್ರತಿ ಸಾಲಿಗೆ 8 ಅಕ್ಷರಗಳಿಂದ ಕೂಡಿದ್ದು 32 ಅಕ್ಷರಗಳಿದ್ರೂ ಕೂಡ ಅನುಷ್ಟುಪೇ ಶ್ರೇಷ್ಠ. ಆದ್ರಿಂದ ಅನುಷ್ಟುಪ್ ಛಂದಸ್ಸಿನಲ್ಲಿ 1000 ಮಂತ್ರಗಳನ್ನು ಹೇಳೋಣ ಎಂಬುದಾಗಿ ಪೂರ್ವ ಪಕ್ಷಗಳು ಬಂತು. 3 ಪೂರ್ವ ಪಕ್ಷಗಳವ, 3ನ್ನು ಒಂದೇ ಮಾಡಿ ನಿಮ್ಗೆ ಹೇಳಿದ್ದೀನಿ. ಮಹಿದಾಸ ಐತರೇಯನು ತಮ್ಮ ಶಿಷ್ಯರಿಗೆ, ಬ್ರಹ್ಮಾದಿ ದೇವತೆಗಳಿಗೆ, ಮಹಾಲಕ್ಷ್ಮೀ ದೇವಿಗೆ, ಎಲ್ಲರಿಗೂ ಕೂಡ ಪಾಠ ಹೇಳ್ತಾ ಇದ್ದಾಗ ಬೃಹತಿ ಸಹಸ್ರದ ಮಹತ್ವವನ್ನು ಹೇಳಿ ಉಪರಮಿಸಿದ. ನಿಂತ ಕ್ಷಣಕಾಲ ಬ್ರೇಕ್ ಕೊಟ್ಟಾಗ ಐತರೇಯ ಎಂಬಂತಹ ಮುನಿಗಳು, ಮಹಿದಾಸನ ಶಿಷ್ಯರು, ಅವರಿಗೂ ಐತರೇಯ ಅಂತ ಹೆಸರು. ಅವ್ರು ಪ್ರಶ್ನೆ ಮಾಡ್ತಾರೆ. ಏನಂತ ಪ್ರಶ್ನೆ ಮಾಡ್ತಾರೆ? ಸ್ವಾಮಿ, ಮತ್ತೆ
ಯಾಕೆ ನೀನು ಬೃಹತಿ ಮೇಲೆ ಭಾರ ಹಾಕ್ತಿದ್ದಿ, ನಮಗದ ರಹಸ್ಯ ತಿಳಿಬೇಕು. ಕೆಲವರು ಹೀಗೆ ಹೇಳ್ತಾರೆ, ಕೆಲವರು ಹೀಗೆ ಹೇಳ್ತಾರೆ, ಕೆಲವರು ಹೀಗೆ ಹೇಳ್ತಾರಲ್ಲ. ಸತ್ವದಲ್ಲಿ ಬಹಳ ಶ್ರೇಷ್ಠವೆನಿಸಿರುವಂತಹ ಅನುಷ್ಠುಪ್ ಛಂದಸ್ಸು, ಅದು 32 ಅಕ್ಷರ ಆದ್ರೇನು ಸಣ್ಣದದ ಅಂತ ತಿಳ್ಕೊಂಡು ಹೇಳಿ ಬೃಹತಿ 36 ಅಕ್ಷರ, 4 ಅಕ್ಷರ ಕಡಿಮೆ ಇರುವ ಅನುಷ್ಠುಪ್ಪನ್ನ ಕೈ ಬಿಡಬೇಕು ಅಂತೇನದ. ಅದರೊಳಗಿನ 1000 ಮಂತ್ರಗಳನ್ನು ಹೇಳ್ಬಿಡ್ತೀವಿ. ಉದಾಹರಣೆಗೆ ನೋಡ್ರಿ, ಇದನ್ನ ಸಿದ್ಧಾಂತದಲ್ಲ, ಪೂರ್ವ ಪಕ್ಷದಲ್ಲಿ ತಗೋಬೇಕು ನಾವೀಗ. ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಭೂತ ಭವ್ಯ ಭವತ್ಪ್ರಭು ಅದ ಇಲ್ಲೋ ಅನುಷ್ಠುಪ್ ಛಂದಸ್ನಲ್ಲಿ ಅದ. ಅದು ಎಷ್ಟದ? 1000 ಅದ. ಮತ್ತೆ 1000 ಇದ್ದದನ್ನ ಹೇಳಿಕ್ ಬರ್ತದಲ್ಲ ಅಂತ ಕೆಲವರು. ಇನ್ ಕೆಲವರು ಬೇಡ, ಬೃಹತಿಗಿಂತಲೂ ಅಕ್ಷರದಲ್ಲಿ ದೊಡ್ಡದಾಗಿರುವಂತಹ ತ್ರಿಷ್ಟುಪ್ ತಗೊಳ್ಳಂತ, ಸತ್ವದಲ್ಲಲ್ಲ ಅಕ್ಷರದಲ್ಲಿ ಅಂತಂತ. ಎಷ್ಟು ಅಕ್ಷರ? 11 4 44, ಒಂದೊಂದು ಸಾಲಿಗೆ 11 ಅಕ್ಷರ ಇರುವುದನ್ನ ತೆಗೆದುಕೊಳ್ಳೋಣವಂತೆ. ಅದಾದ ಮೇಲೆ ಇನ್ ಕೆಲವರು ಜಗತಿ ತಗೊಳ್ಳಂತ 12 ಅಕ್ಷರಗಳ ಒಂದೊಂದು ಛಂದಸ್ಸಿನಲ್ಲಿ ಒಂದೊಂದು ಸಾಲಿನಲ್ಲಿ, ಅದನ್ನು ತೆಗೆದುಕೊಳ್ಳೋಣ ಅಂತ ಕೆಲವರು. ಇಷ್ಟು ಒಂದು ಪಕ್ಷದ ವಾಕ್ಯಗಳು. ತಳಗ ಭಾಷ್ಯವನ್ನು ನೋಡಂತ. ತದಿದಂ ಮುಕ್ತ ಪ್ರಕಾರೇಣ ಇವ ಬೃಹತಿ ಸಹಸ್ರಂ ಸಂಪನ್ನಂ ಭವತಿ. ಈ ರೀತಿಯಾಗಿ ಹಿಂದೆ ಹೇಳಿದ ಕ್ರಮದಲ್ಲಿ ಬೃಹತಿ ಸಹಸ್ರವು ಸಂಪನ್ನವಾಗುತ್ತದೆ. ಅಂದ್ರೆ ಅದನ್ನ ಸ್ತೋತ್ರ ಮಾಡ್ಲಿಕ್ಕೂ, ಪಾರಾಯಣ ಮಾಡ್ಲಿಕ್ಕೂ, ಅನುಸಂಧಾನ ಮಾಡ್ಲಿಕ್ಕೂ, ಯಜ್ಞ ಮಾಡ್ಲಿಕ್ಕೂ ಸರಿ ಹೋಗ್ತದ. ಆದರೆ ತದೇಕೆ ಕೆಲವರು ಏನ್ ಮಾಡ್ತಾರ ಅಂತಂದ್ರ, ತದೇಕೆ ಕೆಲವರು ಏನ್ ಮಾಡ್ತಾರ, ನಾನಾ ಛಂದಸಾಂ ಸಹಸ್ರಂ ಶಂಸಿತವ್ಯಮೇವ, ಬೇರೆ ಬೇರೆ ಛಂದಸ್ಸಿನ 1000 ಮಂತ್ರಗಳನ್ನು ಹೇಳೋಣಂತ. ಬೃಹತಿ ಸಹಸ್ರ ಸಂಪಾದನಂ ಅವಿವಕ್ಷಿತ ಮಿತಿ ಪ್ರತಿಜಾನತೆ. ಬೃಹತಿ ಸಹಸ್ರ ಸಂಪಾದನೆಯನ್ನ ಮಾಡಬೇಕು ಅನ್ನುವುದೇನಿಲ್ಲ, ಅವಿವಕ್ಷಿತ, ಹಂಗೇನು ಅಭಿಪ್ರಾಯ ಅಲ್ಲ. ಇದರದೇ 1000 ಮಂತ್ರ ಹೇಳಬೇಕು ಅಂತೇನದ. ಕೇಚಿತ್ ತ್ರಿಷ್ಟುಪ್ ಸಹಸ್ರಮೇವ ಶಂಸಿತವ್ಯಮಿತಿ, ಕೆಲವರು ತ್ರಿಷ್ಟುಪ್ ಸಹಸ್ರವನ್ನೇ ಹೇಳೋಣ ಅಂತಂತಾರ. ಗೊತ್ತಾಯ್ತಾ? ಇದಿಷ್ಟು ಪೂರ್ವಪಕ್ಷ ಮುಗಿಸಿದರು. ತದುಕ್ತಂ ಋಷಿಣ, ಅಲ್ಲಿ ಯಾ ಋಷಿ ಐತರೇಯ ಋಷಿ. ಅದು ಇದು 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 ಐತರೇಯ ಋಷಿಗಳು ತಾವು ಹೇಳಿದ್ದಕ್ಕೆ ಋಗ್ವೇದದ ಮಂತ್ರವನ್ನು ತಗೊಂಡು ಬಂದಿಟ್ರು. ಋಗ್ವೇದ ಮಂತ್ರ ಬಂದಿರುವಂತಹದ್ದೇನಂತ, ಅನುಷ್ಠು ಭಮನು ಚುಚೂರ್ಯಮಾಣಮಿಂದ್ರಂ ನಿಚಕ್ಯು ಕವಯೋ ಬನೀಷೇತಿ ವಾಚಿ ವೈತದೈಂದ್ರಂ ಪ್ರಾಣಮ್ಯ ಚಾಯನ್ನಿತ್ತೇತ ತದುಕ್ತಂ ಭವತಿ. ಈ ಮಂತ್ರ ಏನು? ಅನುಷ್ಠುಭಂ ಮಂತ್ರ ತಗೊಳ್ರಿ. ತದುಕ್ತಂ ಋಷಿಣ ಪದಚ್ಛೇದ ಮಾಡಿ ಹೇಳ್ತಿದ್ದೀನಿ. ತದುಕ್ತಂ ಋಷಿಣ ಅನುಷ್ಠುಭಂ ಅನುಚಚೂರ್ಯಮಾಣಂ ಇಂದ್ರಂ ನಿಚಿಕ್ಯುಃ ಕವಯಃ ಮನೀಷಾ ಇತಿ ವಾಚಿ ವೈ ತದಾ ಐಂದ್ರಂ ಪ್ರಾಣಮ್ಯ ಚಾಯನ್ ಇತಿ ಏತದುಕ್ತಂ ಭವತಿ. ಇದಕ್ಕೆ ಶ್ರೀಮದಾಚಾರ್ಯರು ವಿವರಣೆ ಕೊಡ್ತಾರೆ ಕೆಳಗಡೆಗೆ. ಏನಂತ? ಅನುಷ್ಠುಪ್ ಸಹಸ್ರಮೇಮೇತಿ ವದಂತಹ, ಬೇಕಾಗಿಲ್ಲ, ತ್ರಿಷ್ಟುಪ್ ಏನಿಲ್ಲ, ಅನುಷ್ಠುಪ್ ಹೇಳೋಣ ಅನ್ನುವಂತಹ ಮಂತ್ರವು ಅನುಷ್ಠುಪ್ ಪ್ರಶಂಸಾತ್ಮಿಕಾಂ ರುಚಂ, ಅನುಷ್ಠುಪ್ ಛಂದಸ್ಸಿನ ಪ್ರಶಂಸಾಪರವಾದ ರುಚಂ. ರುಚಂ ಅಂದ್ರೆ ಒಂದು ಮಂತ್ರ, ವೇದ ಮಂತ್ರವನ್ನು ದರ್ಶಯಂತಿ ತೋರಿಸುತ್ತಾರೆ. ಬೀಭತ್ಸೂನಾಂ, ಈ ಮಂತ್ರ ಬರ್ಕೋಬೇಕು. ಯಾವ ಮಂತ್ರವನ್ನು ಅನುಷ್ಠುಪ್ ಛಂದಸ್ಸಿನ ಪ್ರಶಂಸೆಗಾಗಿ ಹೇಳಿದ್ದಾರೆ ಋಷಿಗಳು, ಆ ಮಂತ್ರ. ಋಗ್ವೇದದ 10ನೇ ಮಂಡಲದ ಖಿಲಭಾಗದಿಂದ ಉದ್ಧಾರ ಮಾಡಿದ್ದಾರದನ್ನ. ಇದು ಛಂದಸ್ಸು ತ್ರಿಷ್ಟುಪ್ ಛಂದಸ್ನೊಳಗದ ಇರೋದು, ಆದ್ರೆ ಹೇಳಿದ್ದು ಅನುಷ್ಠುಪ್ ಛಂದಸ್ಸಿನ ಮಹಿಮಾ. ಸರಿನಾ? ಬರ್ಕೊಡ್ರಿ. ಬೀಭತ್ಸೂನಾಂ ಸಯುಜಂ ಹಂಸಮಾಹುಹು. ಮೊದಲನೇ ಸಾಲ ಮತ್ತೊಮ್ಮೆ ಹೇಳಿಕತ್ತೀನಿ. ಬೀಭತ್ಸೂನಾಂ ಸಯುಜಂ ಹಂಸಮಾಹುಹು. ಎರಡನೇ ಸಾಲು ಅಪಾಂ ದಿವ್ಯಾನಾಂ, ಮುಂದ ಸಖ್ಯೆ ಚರಂತಂ. ಈ ಸಾಲು ಪೂರ್ಣ ಆಯ್ತಿಗದು. ಸಖ್ಯೆ ಚರಂತಂ ಇದು ಎರಡನೇ ಸಾಲು. ಅಪಾಂ ದಿವ್ಯಾನಾಂ ಸಖ್ಯೆ ಚರಂತಂ ಮೊದಲನೇ ಸಾಲು. ಬೀಭತ್ಸೂನಾಂ ಸಯುಜಂ ಹಂಸಮಾಹುಹು ಅಪಾಂ ದಿವ್ಯಾನಾಂ ಸಖ್ಯೆ ಚರಂತಂ ಎರಡು ಸಾಲ ಆಯ್ತು. ಮೂರನೇ ಸಾಲು ಅನುಷ್ಠುಭಮನು, ಇನ್ನು ಪೂರ್ಣ ಮುಗಿದಿಲ್ಲ, ಅರ್ಧ ಹೇಳಿನಿ. ಅನುಷ್ಠುಭಮನು ಚಚೂರ್ಯಮಾಣಂ, ಈಗ ಪೂರ್ಣ ಮುಗಿತು ಮೂರನೇ ಸಾಲು. 3 ಸಾಲ ಹೇಳ್ತೀನಿ. ಬೀಭತ್ಸೂನಾಂ ಸಯುಜಂ ಹಂಸಮಾಹುಹು ಅಪಾಂ ದಿವ್ಯಾನಾಂ ಸಖ್ಯೆ ಚರಂತಂ ಅನುಷ್ಠುಭಮನ ಚಚೂರ್ಯಮಾಣಂ. 4ನೇ ಸಾಲು ಅರ್ಧ ಹೇಳ್ತೀನಿ. ಇಂದ್ರಂ ನಿಚಿಕ್ಯುಹು ಕವಯೋ ಮನೀಷಾ. ಸಾಲು ಪೂರ್ಣ ಮಾಡ್ರಿ. ಅದು ಅಲ್ಲಿ ಅವ್ರು ಹೇಳಿದ ಚಲೋ ಆಯ್ತು. ನಾನು ಸ್ವಲ್ಪ ಹೇಳುವ ವ್ಯತ್ಯಾಸ ಆಗಿದೆ. ಚಚೂರ್ಯ ಅಲ್ಲ, ಚರ್ಚೂರ್ಯಮಾಣಂ. ಚೂ ಮುಂದೆ ಒಂದು 9 ಒತ್ತು ಕೊಟ್ಬಿಡ್ರಿ, ಅರ್ಕಾವಳಿ ಒತ್ತು ಕೊಡ್ರಿ ಅಷ್ಟ, ಮತ್ತೇನಿಲ್ಲ. ಚರ್ಚೂರ್ಯಮಾಣಂ ಅದು. ಅನುಷ್ಠುಭಮನು ಚರ್ಚೂರ್ಯಮಾಣಂ.
ಈಗ ಒಟ್ಟಾರೆ ಈ ಮಂತ್ರ ಏನಂತಂದ್ರು, ಬೀಭತ್ಸೂನಾಂ ಸಯುಜಂ ಹಂಸಮಾಹು ಅಪಾಂ ದಿವ್ಯಾನಾಂ ಸಖೇ ಚರಂತಂ ಅನುಷ್ಠುಭಮನು ಚರ್ಚೂರ್ಯಮಾಣಂ ಇಂದ್ರಂ ನಿಚಕ್ಯು ಕವಯೋ ಮನೀಷಾ. ಈ ಮಂತ್ರದ ಅರ್ಥವನ್ನ ಕೆಳಗಡೆಗೆ ಶ್ರೀಮದಾಚಾರ್ಯ ಕೊಡ್ಲಿಕತ್ತಾರ. ಅಲ್ಲೇನದ ಬೀಭತ್ಸೂನಾಂ ಅಂತದ. ಬೀಭತ್ಸೂನಾಂ ಅಂದ್ರೇನು ನೋಡಿದ್ರೆ ನಮಗೆ ಬೀಭತ್ಸು ಅಂತಂದ್ರ ಭಯಾನಕ ಅಂತ ಅನಿಸ್ತದ್ರಿ. ಯಾಕಂದ್ರ ಬೀಭತ್ಸವಾಗಿತ್ತದು ಆ ದೃಶ್ಯ ನೋಡ್ಲಿಕ್ಕೆ ಆಗ್ಲಿಲ್ಲ. ನಮ್ ಕಡೆಗೆ ಆಕ್ಸಿಡೆಂಟ್ ಆಗಿಬಿಟ್ಟಿರ್ತದ, ಕೈ ಕಾಲು ಎಕಡೆ ಕಡೆ ಛಿದ್ರ ಆಗಿರ್ತದ, ತಲೆ ಒಡೆದು ಹೋಗ್ಬಿಟ್ಟಿರ್ತದ, ಎಷ್ಟು ಬೀಭತ್ಸ ದೃಶ್ಯಪ ನೋಡ್ಲಿಕ್ಕೆ ಆಗಂಗಿಲ್ಲ ಅಂತ ಶ್ರೀಮದಾಚಾರ್ಯ ಅಂತಾರ. ಶಾಣ್ಯ, ಇಲ್ಲಿ ಆ ಬೀಭತ್ಸ ಅರ್ಥ ತಗೊಂಡ್ಗಿಗೊಂಡಿ ಎಲ್ಲರ ಬೀಭತ್ಸೂಣಾಮ್ ಅನ್ನೋ ಶಬ್ದಕ್ಕ ಭತ್ಸ ಭರಣಿ ಅಂತ ಧಾತು, ಅದು ಬರ್ದಿಟ್ಕೊಳ್ರಿ. ಭತ್ಸ ಭರಣಿ ಬೀಭತ್ಸೂಣಾಮ್ ಅಂದ್ರ ಜಗದ್ಭರ್ತುಂ ಇಚ್ಛೂಣಾಮ್ ಅಂತ ಅರ್ಥ. ಬೀಭತ್ಸೂಣಾಮ್ ಅಂದ್ರ ಜಗತ್ತನ್ನ ಭರಣ ಮಾಡಬೇಕೆಂಬ ಇಚ್ಛೆ ಉಳ್ಳ ಆ ದೇವತೆಗಳು. ಮುಂದದು ದೇವತೆಗಳಿಗೆ ಅನ್ವಯವಾಗ್ತದೆ, ಸುಮ್ಮನೆ ಹೇಳ್ತಿರ್ತೀನಿ, ಕೇಳಿಸ್ಕೊಂಡ್ ಬರ್ಕೋತಿರ್ರಿ. ದೇವತೆಗಳು ಈ ಜಗತ್ತಿನ ಪಾಲನೆ ಪೋಷಣೆಯಲ್ಲಿ ಹೊರಟಿದ್ದಾರಂತೆ ತಮ್ಮನ್ನ. ಭಗವಂತ ನಮಗೆ ಆದೇಶ ಮಾಡಿದ್ದಾನೆ, ನಾವು ಈ ಜಗತ್ತಿನ ಜವಾಬ್ದಾರಿಯನ್ನು ತಗೊಳ್ಬೇಕು. ನೋಡ್ರಪ್ಪ ಬ್ರಹ್ಮಾದಿ ದೇವತೆಗಳೇ, ನೀವು ಈ ಜಗತ್ತಿನ ಪರಿಪಾಲನೆ ಮಾಡ್ರಿ ಅಂತ ಹೇಳಿದಾಗ ಇಚ್ಛೆಯಿಂದ ನಮಗೆ ದೇವರ ಆದೇಶ ಮಾಡಿದ್ದಾನೆ, ನಾವು ಈ ಜಗತ್ತಿನ ಪರಿಪಾಲನೆ ಮಾಡಬೇಕು ಅಂತ ಹೊರಟಿರುವರು ಬೀಭತ್ಸೂನಾಮ್ ಅಂತ ಅರ್ಥ. ಸರಿನಾ? ಮುಂದ ಏನದ ಅಂದ್ರ ತೆಳಗ ಅಪಾಂ ದಿವ್ಯಾನಾಮ್ ಅಂತ ಎರಡನೇ ಸಾಲಿನಲ್ಲಿ ಆ ಬೀಭತ್ಸೂನಾಮ್ ಎಂಬುದು ಅವರಿಗೆ ವಿಶೇಷಣ, ಅದು ಆಯ್ತಾ. ಮುಂದ ದಿವ್ಯಾನಾಂ ಅಪಾಂ ಅನ್ನೋ ಶಬ್ದಾರ್ಥವನ್ನು ಹೇಳ್ತಿದ್ದೀನಿ ಈಗ. ಏನು? ದಿವ್ಯಾನಾಂ ಅಪಾಂ ಅನ್ನೋ ಶಬ್ದವನ್ನು ಹೇಳ್ತಿದ್ದೀನಿ ಅರ್ಥ. ನಮ್ಮಿಂದ ಸ್ತುತಿಸಲು ಯೋಗ್ಯರಾದ, ದಿವ್ಯಾನಾಂ ಅನ್ನೋ ಶಬ್ದಕ್ಕೆ ನಮ್ಮಿಂದಲೂ ಸ್ತುತಿಸಲು ಯೋಗ್ಯರಾದ ಅಪಾಂ ಎಲ್ಲ ದೇವತೆಗಳು ಅಂತ ಅರ್ಥ. ಹಿಂದಕ್ಕೆ ಬಂದದ ಅಪ್ ಶಬ್ದಕ್ಕ ಎಲ್ಲಾ ದೇವತೆಗಳು ಅಂತ ಅರ್ಥ ಅದ ಅಂತ. ಹಾಗಾದ್ರೆ ಜಗತ್ತನ್ನು ಪರಿಪಾಲನೆ ಮಾಡಲು ಹೊರಟಿರುವ ನಮ್ಮಿಂದಲೂ ಸ್ತುತ್ಯರಾದ ಆ ದೇವತೆಗಳ ಸಯುಜಂ ಸಖೇಚರಂತಂ, ಸಯುಜಂ ಸಖೇಚರಂತಂ, ಜೊತೆಗೆ ಸಂಚಾರ ಮಾಡ್ತಾ ಇದ್ದಾನಂತೆ ಈ ಪರಮಾತ್ಮ ಆ ದೇವತೆಗಳ ಜೊತೆಗೆ. ಸಯುಜಂ ಜೊತೆಗಿರುವಂಥವನು. ಯಾಕೆ ಜೊತೆಗಿರುವಂಥವನು ಅಂದ್ರೆ ಸಖೇಚರಂತಂ, ಆ ದೇವತೆಗಳ ಜೊತೆಗೆ ಸಖ್ಯ ಅಂದ್ರೆ ಸ್ನೇಹ. ದೇವತೆಗಳ ಜೊತೆಗೆ ಸ್ನೇಹದಿಂದ, ದೇವತೆಗಳ ಮೇಲಿನ ಸ್ನೇಹದಿಂದ ಅವರ ಜೊತೆಗೆ ಸಂಚಾರ ಮಾಡುವಂಥವನಾಗಿದ್ದಾನೆ. ಬರ್ಕೊಂಡ್ರ ಏನಂತ ಹೇಳಿದ್ದು ಮಂತ್ರಾರ್ಥವನ್ನ? ಮತ್ತೆ ಹೇಳ್ತೀನಿ, ವಿಶೇಷ ವಿವರಣೆಯನ್ನು ಕೊಡ್ತೀನಿ ಮತ್ತೆ ನಾನು. ಸಖೇಚರಂತಂ ಅಂದ್ರೆ ಸ್ನೇಹಕ್ಕಾಗಿ ಅಂತ. ತಾತ್ಪರ್ಯ ಏನು ಅಂದ್ರೆ ಅವರಿಗೆ ಪ್ರಿಯವಾಗುವಂತೆ ಕೆಲಸವನ್ನ ಮಾಡುತ್ತಾ, ಅವರಿಗೆ ಪ್ರಿಯವಾಗುವ ಕರ್ಮಗಳನ್ನ ಮಾಡುತ್ತಾ. ಬರ್ಕೊಳ್ರಿ ಅದನ್ನ ತಾತ್ಪರ್ಯ ಅರ್ಥ. ಸಖೇಚರಂತಂ ಅನ್ನೋ ಶಬ್ದಕ್ಕ ದೇವತೆಗಳಿಗೆ ಪ್ರಿಯವಾಗುವ ಕಾರ್ಯವನ್ನು ಮಾಡುತ್ತಾ ಇರುವ ಅಂತ ಅರ್ಥ. ಇನ್ನೊಂದ್ಸಲ ಹೇಳಿಕತ್ತೀನಿ. ಬೀಭತ್ಸೂನಾಂ ಜಗತ್ತಿನ ಪಾಲನೆ ಪೋಷಣೆಯಲ್ಲಿ ತೊಡಗಿಕೊಂಡಿರುವಂತಹ, ಮಾಡಬೇಕೆಂದು ಇಚ್ಛೆ ಮಾಡಿರುವಂತಹ ದಿವ್ಯಾನಾಂ ನಮ್ಮಿಂದ ಸ್ತುತ್ಯರಾದ ಅಪಾಂ ದೇವತೆಗಳ ಸಯುಜಂ ಜೊತೆಗೆ ಸಂಚಾರ ಮಾಡುವ, ಸಖೇಚರಂತಂ ಅವರಿಗೆ ಪ್ರಿಯವಾಗುವ ಕೆಲಸವನ್ನ ಮಾಡುವ ಭಗವಂತ ತಾನೇನು ಕಾರ್ಯವನ್ನ ಮಾಡ್ತಾನೆ? ದೇವತೆಗಳಿಗೆ ಪ್ರಿಯವಾಗುವ ಕಾರ್ಯವನ್ನ ಮಾಡ್ತಾನಂತೆ. ಈ ಮಂತ್ರದಲ್ಲಿ ಇದೆಯಲ್ಲ ಈ ಒಂದು ಶಬ್ದ ಸಖೇಚರಂತಂ ಅಂತ, ಅವರ ಪ್ರೀತಿಗಾಗಿ ಕರ್ಮವನ್ನ ಮಾಡ್ತಾನೆ ಅನ್ನೋದನ್ನ ಸ್ವಲ್ಪ ನಿಮಗಾಗಿ ಈ ಮಾತನ್ನು ಹೇಳ್ತೀನಿ. ಏನು ಅಂದ್ರೆ ದೇವತೆಗಳು ಅಂದಾಗ ಮೊದಲು ನೆನಪಿಗೆ ಬರಬೇಕಾದದ್ದು ನಮ್ಮ ಗುರುಗಳು, ಕುಲಗುರುಗಳು, ಶ್ರೀಮದ್ ಆಚಾರ್ಯರು. ಏನಂತಾರೆ ಶ್ರೀಮದ್ ಆಚಾರ್ಯರು? ಅಸ್ಮದಿಷ್ಟೈಕ ಕಾರ್ಯಾಯ ಪೂರ್ಣಾಯ ಹರಯೇ ನಮಃ ಅಂತ ಇದೆ ನೋಡ್ರಿ. ಇದೆಯಾ? ಎಲ್ಲಿದೆ? ದ್ವಾದಶ ಸ್ತೋತ್ರದಲ್ಲಿ ಹೇಳುವಾಗ ಅಸ್ಮದಿಷ್ಟೈಕ ಪೂರ್ಣಾಯ, ಅದು ಬೇರೆ ಏನ್ ಮಾಡೋದಿಲ್ಲ ದೇವರು. ಅಸ್ಮದಿಷ್ಟೈಕ ಕಾರ್ಯಾಯ, ನಮಗೆ ಪ್ರಿಯವಾಗುವ ಕರ್ಮವನ್ನ ಮಾಡ್ತಾನೆ. ಅರ್ಥ ಆಗ್ತಾ ಇದೆಯಾ? ದ್ವಾದಶ ಸ್ತೋತ್ರದಲ್ಲಿ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಆ ಅಸ್ಮದಿಷ್ಟೈಕ ಕಾರ್ಯಾಯ ಅನ್ನುವುದಕ್ಕೆ ಮೂಲ ಮಂತ್ರ ಯಾವುದು ಅಂದ್ರೆ ಸಖೇಚರಂತಂ. ಇಲ್ಲಿದೆ ಮಂತ್ರ. ಅದು
ಬೀಭತ್ಸೂನಾಂ ಸಯುಜಂ ಹಂಸ ಬಾಹು ಅಪಹಾಂ ದಿವ್ಯಾನಾಂ ಸಖ್ಯೇ ಚರಂತಂ. ದ್ವಾದಶ ಸ್ತೋತ್ರದ 2ನೇ ಅಧ್ಯಾಯದ ಕೊನೆ ಮಂತ್ರ. ಇಂದಿರಾ ಮಂದ ಸಾಂದ್ರಾಗ್ರ ಕಟಾಕ್ಷ ಪ್ರೇಕ್ಷಿತಾತ್ಮನೆ ಅಸ್ಮದಿಷ್ಟೈಕ ಕಾರ್ಯಾಯ ಪೂರ್ಣಾಯ ಹರಯೇ ನಮಃ. ಅಲ್ಲಿ ಶ್ರೀಮದಾಚಾರ್ಯ ಅಂತಾರ, ಅಸ್ಮದಿಷ್ಟೈಕ ಕಾರ್ಯಾಯ, ನಮಗೆ, ಅದಕ್ಕೆ ಇನ್ನೂ ಅರ್ಥಗಳಿವೆ. ಈ ಒಂದು ಅರ್ಥ, ನಮಗೆ ಪ್ರಿಯವಾದ ಕಾರ್ಯವನ್ನ ಮಾಡುವಂಥವ್ರು. ಏನು ಆಶ್ಚರ್ಯ! ನಮ್ಮ ಶ್ರೀಮದಾಚಾರ್ಯರ ಬುದ್ಧಿಯಲ್ಲಿ ಎಲ್ಲಾ ವೇದಗಳು ಬಿಡಿ ಬಿಡಿ ಬಿಡಿಯಾಗಿ ಕೂತಾವ. ಒಂದು ಪಾರ್ಟಿಗೆ ಒಂದು ಟಕ್ಕಂತ ಬಂದು ನಿಂತ್ಕೊಳ್ತೀವಿ. ಬೀಭತ್ಸೂನಾಂ ಸಯುಜಂ ಹಂಸ ಬಾಹು ಅಪಹಾಂ ದಿವ್ಯಾನಾಂ ಸಖ್ಯೇ ಚರಂತಂ ಅನುಷ್ಟುಭಂ ಅನುಚರ್ಚೂರ್ಯಮಾಣಂ ಇಂದ್ರಂ ನಿಜಕ್ಯು ಕವಯೋ ಮನೀಷಾ. ಮುಗಿಲಿಲ್ಲ, ಮುಂದೆ ನೋಡ್ರಿ. ಈಗ ಏನಾಯ್ತು? ಇಂಥವರಿಗೆ ಹಂಸಮಾಹು ಸಯುಜಂ ಚರಂತಂ, ಅವ್ರ ಜೊತೆಗೆ ಸಂಚಾರ ಮಾಡುವ, ಅವರಿಗೆ ಪ್ರಿಯ ಮಾಡುವಂತಹ ಕೆಲಸ ಯಾರು? ಹಂಸಂ, ಹಂಸ ರೂಪದಲ್ಲಿರ್ತಕ್ಕಂಥವನು. ಗೊತ್ತಾಯ್ತಾ? ತೆಳಗ ಶ್ರೀಮದಾಚಾರ್ಯರು ಅಪಾಂ ಸಯುಜಂ ಸಹೈವ ಚರಂತಂ ಚ ಆಹುಹು ವಿಷ್ಣುಂ ಹಂಸ ಸ್ವರೂಪಿಣಂ. ಮುಂದ ಮಂತ್ರಕ್ಕೆ ಬರ್ರಿ ಮತ್ತ. ಅನುಷ್ಟುಭಂ ಅನುಚರ್ಚೂರ್ಯಮಾಣಂ, ಅನುಷ್ಟುಪ್ ಛಂದಸ್ಸನ್ನು ಚರ್ಚೂರ್ಯಮಾಣಂ ಪುನಃ ಪುನಃ ವದಂತಂ. ಮತ್ತೆ ಮತ್ತೆ ಹೇಳ್ತಿದ್ದಾನ ಪರಮಾತ್ಮ. ಅಂದ್ರೆ ಇದನ್ನ ತಗೊಂಡವ್ರು ಏನ್ ತರ್ಲಿಕತ್ತಾರ ಅಂದ್ರೆ, ಅನುಷ್ಟುಪ್ ಛಂದಸ್ ಅಷ್ಟು ಮಹತ್ವದಿದ್ದಿದ್ದಿಲ್ಲ ಅಂದ್ರೆ ದೇವ್ರ ಮತ್ತದ ಛಂದಸ್ನ್ಯಾಗ ಯಾಕೆ ಹೇಳಿಕತ್ತಿದ್ದಪ್ಪ ಅವ? ಬೇರೆ ಒಳಗೆ ಹೇಳಿ ಬರ್ತಿತ್ತು. ಇಂತಹ ಇಂದ್ರಂ, ಪರಮಾತ್ಮನನ್ನು, ಇಂದ್ರ ಅಂದ್ರೆ ಪರಮೇಶ್ವರಂ ಮಹಾಸಮರ್ಥನಾದವನನ್ನು, ಕವಯ ಜ್ಞಾನಿಗಳು, ಮನೀಷಾ ತಮ್ಮ ದಿವ್ಯ ದೃಷ್ಟಿಯಿಂದ ನಿಚಿಕ್ಯುಹು ಕಂಡರು, ಜ್ಞಾನಿಗಳು ಕಂಡರು, ತಮ್ಮ ಜ್ಞಾನ ದೃಷ್ಟಿಯಿಂದ ಕಂಡರು. ಸರಿನಾ? ಈಗ ಈ ಒಟ್ಟಾರೆ ಈ ಮಂತ್ರದ ಭಾವ ಏನಾಯಿತು ಅಂತ ಕೇಳಿದ್ರೆ, ಹಂಸಸ್ವರೂಪಿಯಾದ ಪರಮಾತ್ಮ ಮೋಡದಲ್ಲಿ ಇದ್ದಾನೆ. ಇದು ಮುಂದೆ ಕೆಳಗೆ ಭಾಷೆಯಲ್ಲಿ ಆಚಾರ್ಯ ಹೇಳ್ಯಾರ, ಅಲ್ಲಿ ತನಕ ತಾಳ್ಮೆ ಇರ್ಲಿ. ಮೋಡಗಳು ಚಂದ ನೋಡ್ಬಿಡ್ರಿ ಮೋಡಗಳನ್ನ. ಆ ಮೋಡಗಳಲ್ಲಿ ನಾವು ಇವತ್ತಿಗೂ ಹಿಂಗ ಅನುಸಂಧಾನ ಮಾಡ್ಬೇಕಂತ. ಏನಂತ? ಈ ಮೋಡದಲ್ಲಿ ಹಂಸಸ್ವರೂಪದಲ್ಲಿ ಪರಮಾತ್ಮ ಕುಳಿತುಕೊಂಡು ತನ್ನ ಆಜ್ಞೆಯನ್ನು, ಏನದು ಜಗತ್ತಿನ ಪರಿಪಾಲನೆಯಲ್ಲಿ ತೊಡಗರಿ ಅಂತ ಹೇಳಿದ ತನ್ನ ಆಜ್ಞೆಯನ್ನು ಅತ್ಯಂತ ಭಕ್ತಿಯಿಂದ ಗೌರವದಿಂದ ಪರಿಪಾಲನೆ ಮಾಡಲು ಹೊರಟಿರುವಂತಹ ದೇವತೆಗಳ ಜೊತೆಗೆ ತಾನೂ ಹೊರಟು ಅವರಿಗೆ ಪ್ರಿಯವಾದ ಕಾರ್ಯವನ್ನ ಮಾಡ್ತಾ, ಆ ಕಾರ್ಯದಲ್ಲಿ ಅವರ ದೇವತೆಗಳು ನಡೆಸಿಕೊಂಡು ಹೋಗುವ ಕಾರ್ಯದಲ್ಲಿ ಬರುವ ವಿಘ್ನಗಳ ಪರಿಹಾರಕ್ಕಾಗಿ ನರಸಿಂಹ ಅನುಷ್ಟುಪ್ ಮಂತ್ರವನ್ನ ಪುನಃ ಪುನಃ ಉಚ್ಚಾರಣೆ ಮಾಡ್ತಾ ಪಾಠ ಹೇಳ್ತಾ ಹೊರಟಿದ್ದಾನೆ ಎಂಬುದನ್ನ ಜ್ಞಾನಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ಕಂಡರೂ, ಆದ ಮೇಲೆ ಅದೇ ಸ್ಥಳದಲ್ಲಿ ವಾಯುದೇವರು ಹಂಸರೂಪದಲ್ಲಿ ಕುಳಿತುಕೊಂಡು ಆ ಮಂತ್ರಾರ್ಥವನ್ನ ರುದ್ರಾದಿ ದೇವತೆಗಳಿಗೆ ತಿಳಿಸಿಕೊಡುವಂತಹದ್ದನ್ನು ಕಂಡರೂ. ಇದಿಷ್ಟು ಈ ಮಂತ್ರದ ಅರ್ಥ. ಬೀಭತ್ಸೂನಾಂ ಸಯುಜಂ ಹಂಸ ಬಾಹು ಅಪಹಾಂ ದಿವ್ಯಾನಾಂ ಸಖ್ಯೇ ಚರಂತಂ ಅನುಷ್ಟುಭಮನು ಚರ್ಚೂರ್ಯಮಾಡಂ ಇಂದ್ರಂ ನಿಚಕ್ಯು ಕವಯೋ ಮನೀಷಾ. ಏನ ನರಸಿಂಹಾನುಷ್ಟುಪ್ ಹೇಳಿದ್ರು, ಎಷ್ಟು ಅದ್ಭುತವಾಗಿರುವಂತಹ ಮಾತು ಅಂತ ತಿಳಿಸಿಕೊಟ್ಟಿದ್ದಾರೆ. ಕೆಳಗ ಭಾಷ್ಯ ಏನಂತ? ಶ್ಲೋಕ ಈಗ ಇತ್ಯಾದಿ ಚ ಪ್ರಮಾಣ ಶ್ಲೋಕ. ಮೇಘ ಸಂಸ್ಥಂ ಹಂಸ ರೂಪಂ ತಂ ವಿಷ್ಣುಂ ಪರಮೇಶ್ವರಂ. ಮೇಘ ಸಂಸ್ಥಂ, ಮೋಡದಲ್ಲಿ ಇರುವ. ಗೊತ್ತಾಯ್ತಾ? ಮೇಘ ಸಂಸ್ಥಾ ಅಂದ್ರೆ ಏನು? ಮೋಡದಲ್ಲಿ ಇರುವ. ಏನಂತ? ಹಂಸರೂಪಂ, ಹಂಸರೂಪದಲ್ಲಿ ಇರುವಂತಹ. ಮುಂದೆ ಹೇಳ, ತಂ ವಿಷ್ಣುಂ ಪರಮೇಶ್ವರಂ. ಬಹಳ ಚಂದ, ಬಹಳ ಚಂದ, ಬಹಳ ಚಂದ. ಹೇಳ ಮುಂದ ಏನು? ಹಂಸರೂಪಿಣ ವಿರಿಂಚಿ ಶರ್ವಪೂರ್ವೇಭ್ಯೋ ಬ್ರಹ್ಮದೇವರು, ವಿರಿಂಚ ಬ್ರಹ್ಮದೇವರು, ಶಿವ ರುದ್ರದೇವರು, ಪೂರ್ವೇಭ್ಯೋ ಮೊದಲಾದ ದೇವತೆಗಳಿಗೆ ನರಸಿಂಹಾನುಷ್ಟುಭಂ ಪರಾಂ, ಶ್ರೇಷ್ಠವಾದ ಮಂತ್ರ, ಅತ್ಯುತ್ತಮವಾದ ಮಂತ್ರ. ಯಾವುದು? ನರಸಿಂಹಾನುಷ್ಟುಪ. ನರಸಿಂಹಾನುಷ್ಟುಪ ಯಾವುದು? ನರಸಿಂಹಾನುಷ್ಟುಪ ಉಚ್ಚಾರಯಂತಂ ಅರ್ಥಾಂಶ್ಚ ವ್ಯಾಚಕ್ಷಾಣಂ ಸಮಂತತಃ ದದೃಶುರು ಮುನಯೋ ದಿವ್ಯಾ ಆಚಾರ್ಯಂ ಬ್ರಹ್ಮಶರ್ವಯೋ. ಏನ ಆಶ್ಚರ್ಯ, ಆಶ್ಚರ್ಯ. ಉಚ್ಚಾರಯಂತಂ, ಆ ಮಂತ್ರವನ್ನು ಹೇಳಿಕೆ ದೇವರು ತನ್ನ ಬಾಯಿಂದ ಹಂಸರೂಪದಲ್ಲಿ ಕುಳಿತುಕೊಂಡು ಸ್ವತಃ ದೇವರು ತನ್ನ ಬಾಯಿಂದ ಉಗ್ರಂ ವೀರಂ ಮಹಾವಿಷ್ಣುಂ ಜಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಮೃತ್ಯುಂ ನಮಾಮ್ಯಹಂ ಹೇಳ್ತಿದ್ದಾನೆ ಸ್ವತಃ ಪರಮಾತ್ಮ.
ವ್ಯಾಚಕ್ಷಾಣಂ ಸಮಂತತಃ ವ್ಯಾಖ್ಯಾನ ಮಾಡ್ತಾ ಇದ್ದಾನೆ ಅರ್ಥಾಂಶ ವ್ಯಾಚಕ್ಷಾಣಂ ಅರ್ಥವನ್ನು ಹೇಳುವಂತಹದ್ದು. ಬ್ರಹ್ಮ ಶರ್ವಯೋ ಆಚಾರ್ಯಂ ಸಮಂತತಃ ದಿವ್ಯಾಹ ಮುನಯೋ ದದೃಶು ದಿವ್ಯ ದೃಷ್ಟಿಯಿಂದ ಮುನಿಗಳು ಇದನ್ನೆಲ್ಲವನ್ನ ಕಂಡ್ರು. ಸುತ್ತಲೂ ದೇವತೆಗಳು ಕುಳಿತುಕೊಂಡಿದ್ದಾರಂತೆ. ನಾವು ಇದನ್ನ ಚಿತ್ರ ಬರಿಬೇಕು, ಪ್ರಾಮಾಣಿಕವಾಗಿ ಹೇಳಬೇಕು ಅಂದ್ರೆ ಚಿತ್ರ ಬರಿಬೇಕು. ನಾವೆಲ್ಲ ಒಂದು ಮೋಡವನ್ನ ತೆಗೆದು ಆ ಮೋಡದ ಮಧ್ಯದಲ್ಲಿ ಪರಮಾತ್ಮನನ್ನ, ಕೆಳಭಾಗದಲ್ಲಿ ವಾಯುದೇವರನ್ನ ಹಂಸ ಸ್ವರೂಪದಲ್ಲಿ ಕೂಡಿಸಿಬಿಟ್ಟು ಸುತ್ತಲೂ ಎಲ್ಲ ದೇವತೆಗಳನ್ನ ಕೂಡಿಸಿ ಅದರಿಂದ ಉಚ್ಚಾರಣೆ ಮಾಡುವಂತಹ ಉಗ್ರಂ ವೀರಂ ಮಹಾವಿಷ್ಣು ಅನ್ನುವಂತಹ ಮಂತ್ರವನ್ನ ಬರೆದರೆ ಆಗ ನಾವು ನಿಜವಾಗಿ ಆ ಮಂತ್ರವನ್ನು ಅರ್ಥ ಮಾಡಿಕೊಂಡಂತೆ. ಏವಂ ವಾಯುಂಚ ದದೃಶುಹು ಅದೇ ರೀತಿಯಾಗಿ ವಾಯುದೇವರನ್ನ ಕಂಡ್ರು. ತತ್ರ ಹಂಸಸ್ವರೂಪಿಣಂ ಹಂಸಸ್ವರೂಪಿಗಳಾಗಿ. ಯಾಕ ಶಿವಾದಿಭ್ಯೋ ವ್ಯಾಹರಂತಂ ತಾವೇವಾನುಷ್ಠುಭಂ ಪರಾಂ ಅದೇ ನರಸಿಂಹಾನುಷ್ಠುಪವನ್ನ ಮತ್ತೆ ವ್ಯಾಹರಂತಂ ಪಾಠ ಹೇಳುವಂತಹ ವ್ಯಾಖ್ಯಾನ ಮಾಡುವಂತಹ ವಾಯುದೇವರನ್ನು ಕಂಡಿದ್ದಾರೆ. ಎಷ್ಟು ಬಂತು. ಸ್ವಲ್ಪ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಔಟ್ ಆಫ್ ಸಿಲೆಬಸ್ ಹೋಗಿ ಮತ್ತೆ ಬರ್ತೀನಿ. ಔಟ್ ಆಫ್ ಸಿಲೆಬಸ್ ಹೋಗಿ ಮತ್ತೆ ಇದೇ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಎಲ್ಲಾರು ಪುಸ್ತಕ, ಪೆನ್ನು, ಪೇಪರು ಬಿಟ್ಟು ನನ್ನ ಕಡೆಗೆ ನೋಡಿದ್ರೆ ಬಹಳ ಸಂತೋಷ. ನನ್ನ ಕಡೆಗೆ ನೋಡಿದ್ರೆ ಬಹಳ ಸಂತೋಷ ಆಗ್ತದೆ. ಏನು ವಿಷಯ ಅಂತ ಕೇಳಿದ್ರೆ, ಇದೇನು ನಾವೀಗ ನೃಸಿಂಹಾನುಷ್ಠುಪ ಅಂತ ಅಂತಿದ್ದೀವಿ. ಇದರಲ್ಲಿ ಸುಮ್ಮನೆ ಒಂದು ಮಂತ್ರದ ಅರ್ಥಾನುಸಂಧಾನ ಅನ್ನೋದಕ್ಕೆ ಅಹಂ ಅಂತ ಬರ್ತದೆ. ಅದರ ವಿವರಣೆಯನ್ನು ಕೊಡ್ತೀನಿ ಈಗ. ಎಲ್ಲಿದ ಅಹಂ ಅಂದ್ರೆ ನಮಾಮ್ಯಹಂ ಅಂತ ಇದೆ. ಏನಿದೆ ಅಲ್ಲಿ? ನಮಾಮ್ಯಹಂ ಅಂತ ಇದೆ. ಸರಿನಾ? ಏನು ಎಲ್ಲಿದ? ಒಂದೊಂದು ಪದಕ್ಕೂ ಒಂದೊಂದು ವಿವರಣೆಯನ್ನು ಕೊಡ್ತಿದ್ದೇನೆ. ಪ್ರಾಯ ನೀವು ನಾವು ಇದನ್ನ ಮೊದಲನೇ ಬಾರಿ ಕೇಳ್ತಿದ್ದೇವೆ. ಏನಾಯ್ತು ಅಂದ್ರೆ, ನಮಾಮ್ಯಹಂ ಅಂತನ್ನುವಾಗ ಅಹಂ ನಮಾಮಿ ಅಂದ್ರೆ ಯಾರಿವರು? ಯಾರ ಅಹಂ ನಮಾಮಿ ಇವರು? ಈ ಅಹಂ ಶಬ್ದದಿಂದ ಕರೆಸಿಕೊಳ್ಳೋರು ಯಾರು? ದೇವರು ತನ್ನಂತಾನು ನಮಾಮಿ ಅಂತ ಹೇಳ್ಬಿಡ್ತಾನ. ನಾನ್ ನಮಸ್ಕಾರ ಮಾಡ್ತೀನಿ. ಯಾರಿಗೆ ನಮಸ್ಕಾರ ಮಾಡ್ಬೇಕಾಗ್ಯದಮ್ಮ? ಗೊತ್ತಾಗಂಗಿಲ್ಲ. ಅದಕ್ಕೆ ಈ ಮಂತ್ರದ ಇತಿಹಾಸವನ್ನು ಸ್ವಲ್ಪ ಹೇಳ್ತೀನಿ. ಮತ್ತಿನ್ನೊಂಚು ಏನಾತೀಗ ಪರಮಾತ್ಮ ಉಪದೇಶ ಮಾಡಿದ ಮೇಲೆ ಇದನ್ನ ವಾಯುದೇವರ ಅರ್ಥಾನುಸಂಧಾನ ಮಾಡಿದ್ರು. ಯಾರಿಗೆ? ರುದ್ರಾದಿ ದೇವತೆಗಳಿಗೆ ಅಂತ ಕೇಳಿದೆವು. ಮುಗಿದ ಮೇಲೆ ಆ ರುದ್ರದೇವರು ಮನೆಗೆ ಹೋದ್ರಂತೆ. ರುದ್ರದೇವರು ಮನೆಗೆ ಹೋದ ಮೇಲೆ ಪಾರ್ವತಿ ದೇವಿಯನ್ನು ಕರೆದು ಕೂಡಿಸಿ, ಇಲ್ಲಿ ಬಾ ಪಾರ್ವತಿ ಅಂತ ಕರೆದು, ಏನ್ರಿ ಅಂತ ಬಂದ್ಲವಳು. ಯಾಕಂದ್ರೆ ಆಕಿ ಹೆಂಡತಿ ಇದ್ದಂಗೆ ಶಿಷ್ಯಳು ಇದ್ದಾಳ. ಯಾರಿಗೆ ಶಿಷ್ಯಳಿದ್ದಾಳ ಅಂತಂದ್ರ ರುದ್ರದೇವರಿಗೆ ಶಿಷ್ಯಳಿದ್ದಾಳ. ಬಂದು ಕುತ್ಕೊಂಡು, ಏನೋ ಪಾಠಕ್ಕೆ ಹೋಗಿ ಬಂದ್ರಲ್ಲ, ಏನ್ ಕಲ್ತ್ರಿ ಅಂತ ಕೇಳಿದ್ರಂತ. ಯಾಕಂದ್ರೆ ಇವ್ರು ಪಾಠಕ್ಕೆ ಹೋಗಿ ಬಂದ್ ಗೊತ್ತದ ಮನೆಯವರು. ಅದಕ್ಕೆ ಏನ್ ಕಲ್ತ್ರಿ? ನೋಡ್, ನಾ ಇವತ್ತು ಈ ಪಾಠ ಕಲ್ತಿದ್ದೀನಿ ನಿನಗ ಅಂತ ಹೇಳ್ತಾ ಬಂದು ಮೃತ್ಯುಂ ನಮಾಮ್ಯಹಂ ಅಂದ್ರು. ಮೃತ್ಯುಂ ನಮಾಮ್ಯಹಂ ಅಂದಾಗ ಅಹಂ ಶಬ್ದಕ್ಕೆ ಅರ್ಥವನ್ನ ಸ್ವತಃ ರುದ್ರದೇವರು ವಿವರಣೆ ಮಾಡ್ತಾ ಇದ್ದಾರೆ. ದಾಸಭೂತ ತತಃ ಸರ್ವೇ ಹ್ಯಾತ್ಮಾನಃ ಪರಮಾತ್ಮನಃ ಅಥೋ ಅಹಮಪಿ ತೇ ದಾಸ ಇತಿ ಮತ್ವಾ ನಮಾಮ್ಯಹಂ. ನಿಮ್ಮಲ್ಲಿಲ್ಲ, ಹುಡುಕಬೇಡ್ರಿ, ಕೇಳಿಸಿಕೊಳ್ಳ್ರಿ. ನಾ ಹೇಳಿದ್ದರಿಂದ ಕೇಳಿಸಿಕೊಳ್ಬೇಕಷ್ಟೇ. ಏನು ಅಂದ್ರೆ, ಭಗವಂತ ಅಹಂ ಶಬ್ದ ವಾಚ್ಯನಾಗಿದ್ದಾನೆ. ಏನ್ ಭಗವಂತ ವಾಚ್ಯನಾಗಿದ್ದಾನೆ? ಅಹಂ ಶಬ್ದ ವಾಚ್ಯ. ಹೇಳಿನಿ, ಅಹೇಯನಾದದರಿಂದ ಅಹಂ ಅಂತ. ತಿರಸ್ಕಾರ ಮಾಡ್ಲಿಕ್ಕೆ ಬರೋದಿಲ್ಲ ಯಾರನ್ನ, ತ್ಯಾಗ ಮಾಡ್ಲಿಕ್ಕೆ ಯಾರನ್ನ ಬರೋದಿಲ್ಲ, ಬಿಟ್ಟಿರ್ಲಿಕ್ಕೆ ಯಾರನ್ನ ಬರೋದಿಲ್ಲ. ಅಹಂ. ಇದು ಭಗವಂತನ ವಿಷಯದಲ್ಲಿ. ರುದ್ರದೇವರಂತಾರ ಅಹಂ, ನಾನು ನಮಸ್ಕಾರ ಮಾಡ್ತೀನಿ. ಯಾರಿಗೆ? ನರಸಿಂಹದೇವರಿಗೆ. ಯಾರಿಗೆ? ಪರಮಾತ್ಮನಿಗೆ. ಯಾಕ ಅಂದ್ರ ಜಗತ್ತಿನಲ್ಲಿ ಸರ್ವೇ ದಾಸಭೂತಾಹ, ಒಬ್ಬನ್ ಬಿಟ್ಟು ಭಗವಂತ ಒಬ್ಬವ ಈಶ, ಉಳಿದವರೆಲ್ಲರೂ ಪರಮಾತ್ಮನ ದಾಸರು. ಮುಂದೇನೀಗ ಅಥೋ ಅಹಮಪಿ ತೇ ದಾಸಃ, ಆ ದಾಸವರ್ಗದಲ್ಲಿ ಅಹಂ ನಾನೊಬ್ಬನಿದ್ದೀನಿ ಎಂದು ತಿಳಿದು ಅಹಂ ನಮಾಮಿ, ನಾನು ನಿನಗೆ ನಮಸ್ಕಾರ ಮಾಡುತ್ತಿದ್ದೇನೆ ಅಂತ ರುದ್ರದೇವರ ಅರ್ಥವನ್ನು ಹೇಳ್ತಿದ್ದಾರೆ. ಬಹಳ ದೀರ್ಘದ ಸಂಕ್ಷೇಪಾರ್ಥ ಹೇಳಿಗತ್ತೀನಿ, ಮತ್ ಬೆಳೆಸ್ತೀನಿ ಆಮೇಲೆ. ಏನಂದ್ರು, ಪಾರ್ವತಿ ಅಹಂ ನಮಾಮಿ, ನಾನು ನಮಸ್ಕಾರ ಮಾಡ್ಲಿಕ್ಕತ್ತೀನಿ. ಯಾರಿಗೆ? ನರಸಿಂಹದೇವರಿಗೆ. ನೀವ್ಯಾಕೆ ನಮಸ್ಕಾರ ಮಾಡ್ತೀರಿ ನರಸಿಂಹದೇವರಿಗೆ ಅಂದ್ರೆ, ಜಗತ್ತಿನಲ್ಲಿ ಅವೊಬ್ಬ ಈಶಾ, ನಾವೆಲ್ಲರೂ ದಾಸರು, ಆ ದಾಸರಲ್ಲಿ ನಾನೊಬ್ಬನಿದ್ದೀನಿ ಅಂತ ತಿಳಿದುಕೊಂಡು ನಮಸ್ಕಾರ ಮಾಡ್ತಿದ್ದೀನಿ ಅಂತ ಮೃತ್ಯುಂ ನಮಾಮಿ ಅಹಂ ಅಂತ ಹೇಳ್ತಿದ್ದಾರೆ.
ಅರ್ಥ ಆಯ್ತಾ? ಇಷ್ಟು ದಿವಸ ಅಹಂ ನಮಾಮಿ ಅಂತ ಹಂಗೇನ್ ನಾವು ತಿಳ್ಕೊಂಡಿದ್ದಿಲ್ರಿ. ಪ್ರಾಮಾಣಿಕವಾಗಿ ಹೇಳ್ಬೇಕು ಅಂದ್ರೆ ಮಂತ್ರ ಸುಮ್ಮನೆ ಅಂದ್ಬಿಡ್ತಿದ್ವಿ, ಏನೋ ಅರ್ಥ ತಿಳಿತು ಅಂತ ಅಂತಿದ್ವಿ. ಇರ್ಲಿ, ನಮ್ ಶಾಣೆತನ ನಮಗ ಇನ್ಯಾರಿಗೆ ಬೇಡ ಬೇಡ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮಿ ಅಹಂ. ಈಗ ಅಹಂ ಗೊತ್ತಾಯ್ತಾ? ಸ್ವಲ್ಪ ಮತ್ತೊಂಚೂರು ಹಿಂದೆ ಹೋಗ್ತಿರ್ತಾನೆ, ಲೆಫ್ಟ್ ರೈಟ್ ಹಿಂದೆ ಹೋಗ್ತಿರ್ತೀನಿ. ಹಂಗ ಏನಂತ ತಿಳ್ಕೊಂಡು ಅಂದ್ರೆ ಈ ಮಂತ್ರಕ್ಕೆ ಹೀಗೆ ಅರ್ಥ ಅಂತ ಎಲ್ಲಿ ಬಂದಿದೆ ಅಂತ ಕೇಳಿದ್ರೆ ಬ್ರಹ್ಮವೈವರ್ತ ಪುರಾಣದಲ್ಲಿ ಉಮಾಮಹೇಶ್ವರ ಸಂವಾದದಲ್ಲಿ ಬಂದಿದೆ. ಸ್ವಲ್ಪ ಪೇಪರು ಪೆನ್ನು ತಗೊಂಡು ನೋಟ್ ಮಾಡ್ಕೋಬೇಕು. ಏನಂತ, ಉಗ್ರಂ ವೀರಂ ಮಹಾವಿಷ್ಣುಂ ಈ ಮಂತ್ರ ಹೇಳಿದ್ದು ಹಂಸಸ್ವರೂಪಿ ಪರಮಾತ್ಮ. ಇದರ ಅರ್ಥವನ್ನ ತಿಳಿಸಿಕೊಟ್ಟದ್ದು ಪುರಾಣಗಳಲ್ಲಿ ಉಮಾಮಹೇಶ್ವರ ಸಂವಾದ, ಮಹಾಭಾರತ ಅಲ್ಲ, ಬ್ರಹ್ಮವೈವರ್ತ ಪುರಾಣ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಇದು ನರಸಿಂಹಾನುಷ್ಟುಪ್ ಅಂತ ಕರೆಸಿಕೊಳ್ಳುತ್ತದೆ. ಹಂಸ ಸ್ವರೂಪದಲ್ಲಿ ಭಗವಂತ ಮೇಘಗಳಲ್ಲಿ ಕುಳಿತುಕೊಂಡು ಉಪದೇಶ ಮಾಡ್ತಾನ. ಸರಿ ಆಯ್ತಾ? ಸರ್ವತೋಮುಖಂ. ಈ ಮಂತ್ರದ ಅರ್ಥವನ್ನ ಎಲ್ಲಿ ನೋಡ್ತೇವೆ ನಾವು ಅಂತ ಕೇಳಿದ್ರೆ ಬ್ರಹ್ಮವೈವರ್ತ ಪುರಾಣದ ಉಮಾಮಹೇಶ್ವರ ಸಂವಾದದಲ್ಲಿ ಅನುಷ್ಟುಪ್ ನರಸಿಂಹ ಸ್ತೋತ್ರಂ ಅಂತ ಇದೆ. ಅರ್ಥ ಆಯ್ತಾ? ಈಗ ಇದರ ಮೇಲೆ ಮತ್ತೊಂದು ಸ್ವಲ್ಪ ಮುಂದಿನ ಮಾತು ಹೇಳ್ತೀನಿ. ಇದು ಎಲ್ಲಿ ಸಿಕ್ತು ಅಂತ ಒಂದು ಇತಿಹಾಸವನ್ನು ಹೇಳ್ತಿದ್ದೀನಿ ನಾನು. ಯಾಕಂದ್ರೆ ಇದು ತುಂಬಾ ಅಪರೂಪದ. ನೀವು ಎಲ್ಲೇ ತೆಗೆದ್ರು ನಿಮಗೆ ಇದು ಸಿಗುವುದಿಲ್ಲ. ಇಷ್ಟೆಲ್ಲ ಇದರದ್ದು ಪ್ರತಿ ಅಕ್ಷ 11 ನಾಮಗಳ ಅರ್ಥ ಇದೆ. ಅದು ಯಾಕೆ ಹಂಗ್ ಬಂತು ಅನ್ನೋದಕ್ಕೆ ಒಂದ್ ದಿವ್ಸ ಪ್ರತ್ಯೇಕ ನೀವು ಕುತ್ಕೊಂಡು ಉಪನ್ಯಾಸ ಮಾಡೋಣ ಅಂತ ಹೇಳ್ತೀನಿ. ಇದು ಎಲ್ಲಿಂದ ಬಂತು ಅಂತ ಮೊದಲು ಹೇಳಿರ್ತೀನಿ ನಿಮಗೆ. ಇದನ್ನ ಒಂದ್ ದಿವ್ಸ ಪ್ರತ್ಯೇಕ ಉಪನ್ಯಾಸ ಮಾಡ್ತೀನಿ. ಇದು 11 ಅಕ್ಷರಗಳನ್ನ ಇಟ್ಕೊಂಡು 11 ಪದಗಳನ್ನ ಇಟ್ಕೊಂಡು ಮಾಡ್ತೀನಿ. ಎಲ್ಲಿಂದ ಬಂತು ಅಂದ್ರೆ ಉಡುಪಿಯಲ್ಲಿ 8 ಮಠಾಧೀಶರು, ಅಷ್ಟಮಠಾಧೀಶರು ಇದ್ದಾರೆ. ಅವರು ಕೃಷ್ಣನ ಅರ್ಚಕರು. ಶ್ರೀಮದ್ ಆಚಾರ್ಯರಿಂದ ಸನ್ಯಾಸವನ್ನು ಸ್ವೀಕಾರ ಮಾಡಿಕೊಂಡು ಆಚಾರ್ಯರ ಸೇವೆ, ಗುರುಗಳ ಕೃಷ್ಣನ ಸೇವೆ ಮಾಡುವಂಥವ್ರು. ಅದರಲ್ಲಿ ಒಂದು ಮಠ ಇದೆ. ಒಂದು ಮಠ ಯಾವುದು ಅಂದ್ರೆ ಕಾಣಿಯೂರು ಮಠ ಅಂತ ಒಂದು ಮಠ ಇದೆ. ಆ ಕಾಣಿಯೂರು ಮಠದಲ್ಲಿ ನರಸಿಂಹದೇವರಿಗೆ ಪ್ರತಿಮಾ ಅವರಿಗೆ ಕೊಟ್ಟದ್ದು ಶ್ರೀಮದಾಚಾರ್ಯ. ನರಸಿಂಹದೇವರಿಗೆ ಕೊಟ್ಟ ಕೃಷ್ಣ ಅಲ್ಲಿದ್ದ ಆ ಪೂಜಾ ಮಾಡೋ ಕೃಷ್ಣ ಮಾಡೇ ಮಾಡ್ತಾರೆ. ಅವ್ರ ಸಂಸ್ಥಾನ ಪ್ರತಿಮಾ ಯಾವುದು ಅಂದ್ರೆ ನರಸಿಂಹದೇವರು. ಆ ನರಸಿಂಹದೇವರ ಉಪಾಸಕರಾಗಿದ್ದವರು ಆ ಎಲ್ಲ ಪರಂಪರೆಯಲ್ಲಿ ಬಂದವರು ಎತ್ತಿಗಳು. ಅದರಲ್ಲೊಬ್ರು ಬರ್ತಾರೆ, ವಿದ್ಯಾ ಸಮುದ್ರ ತೀರ್ಥರು ಅಂತ ಒಬ್ರು ಬರ್ತಾರೆ. ಅವರ ಹೆಸರು ಈಗಿರುವ ಸ್ವಾಮಿಗಳ ಗುರುಗಳು ವಿದ್ಯಾ ಸಮುದ್ರ ತೀರ್ಥರು ಅಂತ. ಅವರು ನಾನು ಕೇಳಿದ್ದು ಹಿರಿಯರ ಬಾಯಿಂದ, ಅವರು ಪರ್ಯಾಯದಲ್ಲಿ ಸಾಯಂಕಾಲವೇ ಬೆಳಗ್ಗಿನಿಂದ ಸಾಯಂಕಾಲದವರೆಗೆ ಪೂಜೆ, ಸಾಯಂಕಾಲವೇ ಊಟ. ಅಂದ್ರೆ ನರಸಿಂಹದೇವರು ಪ್ರಾದುರ್ಭಾವ ಆಗೋ ಟೈಮ್ ಏನಿತ್ತು ದಿವಸ ಅದೇ ಮಾಡ್ತಾರೆ. ಪರ್ಯಾಯದ 2 ವರ್ಷ. ನಮ್ ದೇವ್ರು ನರಸಿಂಹದೇವ್ರ ಆದ್ರಿಂದ ಕೃಷ್ಣನ ಅಷ್ಟೇ ಊಟಕ್ಕೆ ಹಾಕೋರು ಅಂತ ಹೇಳ್ತಿರಂತ ಅವ್ರು. ಕೇಳಿದ್ದೀನಿ ಇತಿಹಾಸ, ಏನೋ ಅಂತ ಗೊತ್ತಿಲ್ಲ, ಆದ್ರೂ ಹಿಂಗಿತ್ತು ಅಂತ. ಅವರು ತಾವು ಇದನ್ನ ಸಿದ್ಧಿ ಮಾಡಿಕೊಂಡಿದ್ರು, ಈ ನರಸಿಂಹಾನುಷ್ಟು ಸ್ತೋತ್ರವನ್ನ. ವಿದ್ಯಾ ಸಮುದ್ರ ತೀರ್ಥರು, ಕಾಣಿಯೂರು ಮಠದ ಸ್ವಾಮಿಗಳು ಇದನ್ನ ಬ್ರಹ್ಮವೈವರ್ತ ಪುರಾಣ ಅಂತರ್ಗತವಾದದ್ದನ್ನ ತಾವು ಸಿದ್ಧಪಡಿಸಿಕೊಂಡಿದ್ದನ್ನ ಶಿಷ್ಯರಿಗೆ ಪಾಠ ಹೇಳ್ತಿದ್ರು ಎಂಬುದಾಗಿ ನಮಗೆ ದಾಖಲೆ ಸಿಗುತ್ತದೆ. ಹಾಗಾಗಿ ಉಮಾಮಹೇಶ್ವರ ಸಂವಾದ ಬ್ರಹ್ಮವೈವರ್ತ ಪುರಾಣದಲ್ಲಿ ಬಂದಿರುವ ಮಾತನ್ನು ನಮಗೆ ಎತ್ತಿಕೊಟ್ಟ ಶ್ರೇಯಸ್ಸು ಅದು ವಿದ್ಯಾ ಸಮುದ್ರ ತೀರ್ಥ ಶ್ರೀಪಾದರಿಗೆ ಸೇರಬೇಕು. ಅವರು ಕೊಟ್ಟದ್ದಕ್ಕೆ ಇದರ ಅರ್ಥ ನಮಗೆ ಗೊತ್ತಾಗ್ತದೆ. ರುದ್ರದೇವರು ಉಮಾದೇವಿಗೆ ಈ ಮಾತನ್ನ ಹೇಳಿದರು ಅನ್ನುವಂಥದ್ದು ಇದು ಮುಂದುವರೆದುಕೊಂಡು ಹೋದ ಮಾತು. ಅರ್ಥ ಆಯ್ತಾ? ಹಾಗಾದ್ರೆ ನಂಬರ್ 1 ಅನುಷ್ಟುಪ್ ಛಂದಸ್ಸು ಇದು ಶ್ರೇಷ್ಠವಾದದ್ದು ಎಂದು ತಿಳಿಸುವುದಕ್ಕಾಗಿ ಐತರೇಯ ಎಂಬುವಂತಹ ಋಷಿಗಳು ತಾವು ಋಗ್ವೇದದ ಒಂದು ಮಂತ್ರಗಳನ್ನು ಹೇಳ್ತಾರೆ. ಬೀಭತ್ಸೂನಾಂ ಸಯುಜಂ ಹಂಸಮಾಹು ಅಪಾಂ ದಿವ್ಯಾನಾಂ ಸಖ್ಯೇ ಚರಂತಂ ಅನುಷ್ಟುಭಮನ ಚರ್ಚೂರ್ಯ ಮಾಡಂ ಇಂದ್ರಂ ನಿಚುಕ್ಯ ಕವಯೋ ಮನೀಷಾ. ಇದರ ವಿವರಣೆಯನ್ನು ಶ್ರೀಮದಾಚಾರ್ಯ ಕೊಡ್ತಾರ. ಮೋಡದಲ್ಲಿ ಹಂಸ ರೂಪದಲ್ಲಿ ಕುಳಿತಿರುವ ಪರಮಾತ್ಮ ಸುತ್ತಲೂ ಎಲ್ಲ ದೇವತೆಗಳನ್ನ ಕುಳಿಸಿಕೊಂಡು ತಾನು ನರಸಿಂಹಾನುಷ್ಟುಪವನ್ನ ಪಾಠ ಹೇಳ್ತಾನೆ, ಅದರ ಅರ್ಥವನ್ನು ತಿಳಿಸಿಕೊಡ್ತಾನೆ. ಅದಾದ ಮೇಲೆ ಅದರ ವಿವರಣೆಯನ್ನ ಮತ್ತೆ ವಾಯುದೇವರ ಕಡೆಯಿಂದ ಮಾಡಿಸ್ತಾನೆ. ಅಂಥ ವಾಯುದೇವರು ಪರಮಾತ್ಮ ಇಬ್ಬರು ಹಂಸ ರೂಪದಲ್ಲಿ ಹೇಳಿ ಉಪದೇಶ ಮಾಡಿದ ಮಂತ್ರ ನರಸಿಂಹಾನುಷ್ಟುಪ.
ಅದನ್ನ ಮನೆಗೆ ಬಂದು ಪಾರ್ವತೀ ದೇವಿಯ ಮುಂದೆ ತಾವು ಕಲ್ತದ್ದನ್ನ ವಿವರಣೆ ಮಾಡ್ಲಿಕ್ಕೆ ಹೊರಡ್ತಾರೆ ರುದ್ರದೇವರು. ಆ ವಿಷಯವನ್ನ ಬ್ರಹ್ಮವೈವರ್ತ ಪುರಾಣದಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಅದನ್ನ ನಮಗೆ ವಿದ್ಯಾಸಮುದ್ರ ತೀರ್ಥ ಶ್ರೀಪಾದರು ತಿಳಿಸಿಕೊಡ್ತಾರೆ. ಇಷ್ಟ ಆಯ್ತು. ಈಗ 193ನೇ ಪುಟದಲ್ಲಿ ಇತ್ಯಾದಿ ಚಾದ ಮೇಲೆ ಮುಂದೆ ಹೋಗೋಣಂತ. ವಾಕ್ ಆಖ್ಯಾಯಮಾನಂ ಆಖ್ಯಾಯಾಂ ಅನುಷ್ಟುಭಿ ಉಚ್ಚಾರ್ಯಮಾಣಂ ಹಿ. ಎಲ್ಲದ ಇದು ಇದೆದರ ಶಬ್ದಾರ್ಥ ಇದು. ಆ ಮಂತ್ರ 192ನೇ ಮಂತ್ರದಲ್ಲಿ ತದುಕ್ತಂ ಋಷಿಣ ಅನುಷ್ಟುಭಂ ಅನುಚರ್ಚೂರ್ಯಮಾಣಂ ಇಂದ್ರಂ ನಿಚುಕ್ಯು ಕವಯೋ ಮನೀಷಾ ಇತಿ ಅಂತ ಆದ ಮೇಲೆ ಮುಂದಿನ ಮಾತು ಏನು? ವಾಕ್ ವಾಚಿವೈ ತದ ಇಂದ್ರಂ ಪ್ರಾಣಂ ನ್ಯಚಾಯನ್ ಇತ್ತೇತದುಕ್ತಂ ಭವತಿ. ಅದೆಲ್ಲ ಅದಕ್ಕೆ ವಿವರಣೆ ಮಾಡ್ತಾರೆ. ವಾಕ್ ಆಖ್ಯಾಯಾಮ್ ಅನುಷ್ಟುಭಿ ಉಚ್ಚಾರ್ಯಮಾಣಾಯಾಮ್. ಅದು ವಾಗಾಖ್ಯಾಯಾಮ್ ಅಂದ್ರೆ ಅನುಷ್ಟುಪ್ ಛಂದಸ್ಸನ್ನು ಉಚ್ಚಾರಣೆ ಮಾಡುವ. ಆಯ್ತಾ? ಮುಂದ ಮುನಯೋ ವಿಷ್ಣು ದರ್ಶು. ಮುನಿಗಳು ಭಗವಂತನನ್ನ ಕಂಡ್ರು. ಅಥೋ ಬ್ರಹ್ಮಾದಯೋಪಿ. ಆದ್ರಿಂದ ಬ್ರಹ್ಮಾದಿಗಳು ಕೂಡ ವಿಷ್ಣೋ ಸಕಾಶಾತ್ ಭಗವಂತನ ದೆಸೆಯಿಂದ ಅನುಷ್ಟುಭರ್ಥಂ ಸರ್ವದಾ ಶೃಣ್ವಂತಿ ಇತಿ. ಅನುಷ್ಟುಪ್ ಛಂದಸ್ಸಿನಲ್ಲಿದ್ದದನ್ನೇ ಸರ್ವದಾ ಕೇಳ್ತಾರ ಅರ್ಥವನ್ನ ಅಂದ ಮೇಲೆ ನ್ಯಾಯತೆ. ಇದರಿಂದ ನಮಗೆ ತಿಳಿದು ಬರ್ತದ ಏನಂತ ಅವ್ರು ಕೇಳ್ತಾರ ತಿಳಿದು ಬರ್ತದ. ಅಥೋ ಅನುಷ್ಟುಭೇವ ಛಂದಸಾಂ ವರೇತಿ ಚೋಕ್ತಂ ಭವತಿ. ಆದ್ರಿಂದ ಅನುಷ್ಟುಪ್ ಛಂದಸ್ಸೇ ಶ್ರೇಷ್ಠವಾದದ್ದು ಅಂತ ಅನಿಸ್ತದ. ಸಾಲದ್ದಕ್ಕ ಫಲಶ್ರುತಿ ಬೇರೆ ಮತ್ತ ಏನಂತ? ಸಹ ಈಶ್ವರೋ ಯಶಸ್ವಿ ಕಲ್ಯಾಣ ಕೀರ್ತಿರ್ ಭವಿತೋರೀಶ್ವರೋ ಹತು ಪುರ ಆಯುಷ ಪ್ರೈತೋರಿಹ ಸ್ಮಾಹ ಅಂತ ಮತ್ತೊಂದು. ಇದರದ್ದು ಈ ಮಂತ್ರ ಬಹಳ ಚೆನ್ನಾಗಿದೆ. ಏನಂತಾರ ಅಂದ್ರೆ ಸಹ ಈಶ್ವರ ಯಶಸ್ವಿ ಕಲ್ಯಾಣ ಕೀರ್ತಿ. ಅವ ಏನಾಗ್ತಾನವ ಅಂತ ಕೇಳಿದ್ರೆ ಬಹಳ ಮಹತ್ವದ ಮತ್ತೆ ಸಮರ್ಥನಾಗುತ್ತಾನೆ. ಫಲಶ್ರುತಿಯನ್ನು ಹೇಳಿಕತ್ತಾರೆ ಹೇಳ್ತೀನಿ ಏನು ತಿಳ್ಕೊಂಡು ಹೇಳಿ. ಸಹ ಯಾರು ಅನುಷ್ಟುಪ್ ಛಂದಸ್ಸಿನ 1000 ಮಂತ್ರಗಳನ್ನು ಹೇಳುತ್ತಾನೋ ಸಹ ಅವನು ಯಶಸ್ವಿ ಕಲ್ಯಾಣ ಕೀರ್ತಿ. ಗೊತ್ತಾಯ್ತಾ? ಆಮೇಲೆ ಕಲ್ಯಾಣ ಕೀರ್ತಿ ಭವಿತೋ ಈಶ್ವರ ಪುರಾ ಆಯುಷಃ ಪ್ರೈತೋ ಈಶ್ವರ ಹ ಸ್ಮಾಹ ಮಂತ್ರ ಓದಿದ್ದೀನಿ, ಪದಚ್ಛೇದ ಮಾಡಿದ್ದೀನಿ, ಅರ್ಥ ಹೇಳ್ಬಿಡ್ತೀನಿ. ಯಾರು 1000 ಅನುಷ್ಟುಪ್ ಛಂದಸ್ಸುಗಳ ಮಂತ್ರಗಳನ್ನ ಅನುಸಂಧಾನ ಮಾಡ್ತಾರೋ ಅವ ಏನಾಗ್ತಾನ ಅಂದ್ರ ಯಶಸ್ವಿ ಪುರುಷನಾಗುತ್ತಾನೆ. ಭಾರಿ ಯಶಸ್ಸು ಬರ್ತದ. ಮತ್ತೇನಾಗ್ತಾನ? ಕಲ್ಯಾಣ ಕೀರ್ತಿ ಭವತಿ. ಬರೇ ಅವ ಯಶಸ್ವಿ ಆಗೋದಿಲ್ಲ, ಕಲ್ಯಾಣ ಕೀರ್ತಿ ಉಳ್ಳವನಾಗ್ತಾನ. ಅಲ್ರಿ ಆಚಾರ, ಯಶಸ್ಸು ಅಂದ್ರು ಕೀರ್ತಿ ಅಂದ್ರು ಒಂದೇನೋ ಬ್ಯಾರೇನೋ? ಒಂದ ವೇದ ಮಂತ್ರದಾಗ ಯಶಸ್ವಿ ಭವತಿ ಕಲ್ಯಾಣ ಕೀರ್ತಿರ್ ಭವತಿ ಅಂದ್ರೆ ಏನರ್ಥ? ಅದಕ್ಕ ಏನೋ ನೀವ್ ಹೇಳ್ಲಿಕತ್ತೀರಿ ಅಂತ ನಾವು ಕಿವಿ ಕೊಟ್ಟಿವಿ ಅಂತ ತಿಳ್ಕೊಂಡು ಕಿವಿ ತೋಗ್ಸೋದೇನ್ರ? ಹೆಂಗ? ಶ್ರೀಮದಾಚಾರ್ಯ ಎಷ್ಟು ಅದ್ಭುತ ವ್ಯಾಖ್ಯಾನ. ತಕ್ಷಣ ಕೇಳ್ತಾರ, ಯಶಸ್ವಿ ಭವತಿ ಅಂದ್ರೆ ಯಶಸ್ವಿ ಹೌದು, ಕಲ್ಯಾಣ ಕೀರ್ತಿರ್ ಭವತಿ ಅಂದ್ರೆ ಅರ್ಥ ಏನ್ ಗೊತ್ತೇನು? ಶುಭ ಕೀರ್ತಿ ಉಳ್ಳವನಾಗ್ತಾನೆ. ಅಲ್ರಿ ಮತ್ ಶುಭ ಕೀರ್ತಿ ಏನು ಮತ್ತೆ ಯಶಸ್ವಿ ಅಂದ್ರೆ ಏನು? ಆಹಾ, ಅವನನ್ನು ಕೊಂಡಾಡಿದರೆ, ಅವನ ಕೀರ್ತಿಯನ್ನ ನೀವು ಹೇಳಿದ್ರೆ ನಿಮಗೆ ಶುಭವಾಗ್ತದೆ. ಕಲ್ಯಾಣ ಕೀರ್ತಿರ್ಭವತಿ, ನಿಮಗೆ ಮಂಗಳ ಆಗ್ತದೆ. ಈಗ ಉದಾಹರಣೆಗೆ ರುದ್ರದೇವರು ನೃಸಿಂಹಾನುಷ್ಠುಭವನ್ನ ಪಾರಾಯಣ ಮಾಡಿಬಿಟ್ರು. ಅವ್ರು 1000 ಮಂತ್ರ ಪಾರಾಯಣ ಮಾಡಿದ್ರು. ಅವರ ಹೆಸರು ಹೇಳಿದ್ರೆ ನಮಗೆ ಮಂಗಳ ಆಗ್ತದೋ ಇಲ್ಲೋ? ಹಾಗೆ ಆಗ್ತದೆ. ಕಲ್ಯಾಣ ಕೀರ್ತಿರ್ಭವತಿ. ಅದ್ಭುತ ಇದು. ಅನುಷ್ಟುಪ್ ಛಂದಸ್ಸಿನ 1000 ಮಂತ್ರಗಳನ್ನು ಹೇಳುವುದರಿಂದ ಅವ ಯಶಸ್ವಿ ಆಗ್ತಾನೆ. ಅವ ಯಶಸ್ವಿ ಆಗ್ತಾನಂತ ಅಷ್ಟ ತಿಳಿಬೇಡ್ರಿ. ಏನಾಗ್ತಾನ ಅಂತ ಕೇಳಿದ್ರೆ ಅವನ ಹೆಸರನ್ನು ಹೇಳಿದ್ರೆ ನಿಮಗೆ ಮಂಗಳ ಆಗ್ತದೆ, ಶುಭ ಕೀರ್ತಿರ್ಭವತಿ. ಮತ್ತೇನು? ಭವಿತೋಹ ಈಶ್ವರ, ಮುಕ್ತಿಯನ್ನ ಪಡೆಯಲಿಕ್ಕೆ ಅವ ಸಮರ್ಥನಾಗ್ತಾನೆ. ಮುಕ್ತಿ ಯೋಗ್ಯ ಮುಗಿತು. ಇವು ಅನುಷ್ಟುಪ್ 1000 ಹೇಳಿದ್ಮೇಲೆ ನಿನಗೆ ಮುಕ್ತಿ ಕೊಡಲ್ಲ ಅಂದ್ರೆ ಏನೋ ಇನ್ನ ಮತ್ತ ಪುರಾಯುಷ ಪ್ರೈತೋಹಿ, ಇಚ್ಛಾಭರಣಿಯಾಗುತ್ತಾನೆ. ಇಚ್ಛಾಭರಣಿಯಾಗು. ಪುರ ಆಯುಷ, ಪುರ ಆಯಸ್ಸಿಗಿಂತ ಮೊದಲೇ ಪ್ರೈತಿ ಸಮರ್ಥ ಈಶ್ವರ. ನಂಗೆ ಬೇಡಪ್ಪ ಸಾಕಿ, ಈಗ ಆಯುಷ್ಯ ಸಾಕು, ನಾ ಹೊರಟೆ ಅಂದ್ರೆ ಟಕ್ಕಂತ ಹೋಗ್ಬಿಡ್ಬೋದು ಅವ. ಬೇಡ, ನನಗೆ ಇನ್ನೂ ಸ್ವಲ್ಪ ದಿವಸ ಬದುಕಬೇಕು ಆಗ್ತದೆ. ಆದ್ರೆ ಇಲ್ಲಿ ಹೇಳಿದ್ದು ಪುರ ಆಯುಷ, ಆಯಸ್ಸಿಗಿಂತ ಮೊದಲೇ ಹೋಗಬಹುದು ಅಂತ ಹೇಳಿದ್ದಾರೆ. ಅಂದ್ರೆ ಎಷ್ಟು ಫಲಗಳಿದೆ ಅಂತ ವಿಚಾರ ಮಾಡ್ರಿ. ಒಂದು ಅನುಷ್ಟುಪ್ ಸಹಸ್ರನ್ ಹೇಳುವಂತಹದ್ದು. ಕೆಳಗೆ ಶ್ರೀಮದಾಚಾರ್ಯ ಭಾಷ್ಯ ಕೊಡ್ತಾರೆ. ಅನುಷ್ಟುಭಾಂ ಸಹಸ್ರಂತು ಯಶಂಸೀತಾತ ಏವತು. ಅನುಷ್ಟುಪ್ ಸಹಸ್ರವನ್ನು ಯಾರು ಶಂಸೀತ ಹೇಳುತ್ತಾನೋ ಅತಏವತು, ಆದ್ದರಿಂದಲೇ ಭವಿತುಂಚ ಈಶ್ವರ ಸ್ಯಾತ್, ಅವನು ಭವನವಾಗಲು ಸಮರ್ಥನಾಗ್ತಾನೆ. ಏನು ಭವಿತುಂ ಅಂದ್ರ ಭವನ, ಭವನವಾಗಲು ಸಮರ್ಥನಾಗ್ತಾನ ಅಂದ್ರೆ ಏನರ್ಥ ಅಂದ್ರೆ ಭಾವೋ ಮುಕ್ತಿ ನಚ ಅನ್ಯಥಾ. ಭಾವ ಅಂದ್ರೆ ಮುಕ್ತಿ, ಭವನ ಅಂದ್ರೆ ಮುಕ್ತನಾಗಲು, ಭವಿತೋಹು ಅನ್ನೋದು ಮೂಲ ಮಂತ್ರದಲ್ಲಿದ್ದ ಅರ್ಥ.
ಮುಕ್ತಿ ಹೊಂದಲು ಸಮರ್ಥನಾಗುತ್ತಾನೆ. ಯಶಸ್ವಿ ಸಪ್ರಸಿದ್ಧ ಸ್ಯಾತ್, ಯಶಸ್ವಿ ಆಗ್ತಾನಂತ ಪ್ರಸಿದ್ಧನಾಗ್ತಾನ. ಶುಭ ಕೀರ್ತಿಶ್ಚ ಸರ್ವದಾ, ಕಲ್ಯಾಣ ಕೀರ್ತಿ ಅಂದ್ರೆ ಶುಭ ಕೀರ್ತಿ ಆಗ್ತಾನ. ಸ್ವಚ್ಛಂದ ಮೃತ್ಯುತಾ ಚ ಸ್ಯಾತ್ ತಸ್ಯೇತ್ಯಾಹ ಐತರೇಯಕಃ, ಸ್ವಚ್ಛಂದ ಮರಣವನ್ನು ಹೊಂದುತ್ತಾನ ಅಂತ ತಿಳಿದುಕೊಂಡು ಐತರೇಯ ಹೇಳಿದ ಅಂದ್ರೆ ಪರಮಾತ್ಮ ಅಲ್ಲ, ಐತರೇಯ ಎಂಬ ಹೆಸರಿನ ಮುನಿಗಳು ಅಂತ ಅರ್ಥ. ಇದಿಷ್ಟು ಪೂರ್ವಪಕ್ಷ. ಬಹಳ ಸುಂದರವಾದ ಪೂರ್ವಪಕ್ಷವನ್ನು ಮಾಡಿಟ್ರು, ಬಹಳ ಸುಂದರವಾದ ಪೂರ್ವಪಕ್ಷವನ್ನು ಮಾಡಿಟ್ರು. ಪರಮಾತ್ಮ ಬೃಹತಿ ಸಹಸ್ರದ ಮಹತ್ವವನ್ನು ಹೇಳಿ ಮುಗಿಸಿದ ಕೂಡಲೇ, ಇನ್ನೂ ಅಂದ್ರೆ ಮಧ್ಯದಲ್ಲಿ ವಿರಾಮ ಕೊಟ್ಟ ಕೂಡಲೇ ಅದೇ ಹೆಸರಿನ ಐತರೇಯ ಎಂಬ ಮುನಿಗಳು ಪರಮಾತ್ಮನಲ್ಲಿ ಇನ್ನೂ ಹೆಚ್ಚಿನ ಬೃಹತಿ ಸಹಸ್ರದ ಇನ್ನೂ ಹೆಚ್ಚಿನ ಮಹತ್ವವನ್ನು ತಿಳಿಯಬೇಕು ಅನ್ನುವ ಆಸೆಯಿಂದ ಪೂರ್ವಪಕ್ಷವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ, ಭಾಗವತ ತಾತ್ಪರ್ಯ ಅದ್ಭುತವಾದ ಮಾತು. ಜಾನಂತೋಪಿ ಶಿಷ್ಯ ಪೂರ್ವಪಕ್ಷಸ್ಥ ಅನುವಾದಯಿತು. ಶಿಷ್ಯನಿಗೆ ಗೊತ್ತಿದೆ ಬೃಹತಿ ಸಹಸ್ರ ಶ್ರೇಷ್ಠ ಅಂತ ಗೊತ್ತಿದೆ, ಆದರೂ ಪೂರ್ವಪಕ್ಷದಲ್ಲಿ ಇದ್ದದ್ದನ್ನೇ ಅನುವಾದ ಮಾಡಬೇಕು. ಯಾಕೆ ಅಂದ್ರೆ ಗುರುಗಳ ಕಡೆಯಿಂದ ಹೆಚ್ಚಿನ ವಿಷಯವನ್ನು ತಿಳಿಬೇಕು ಅಂತ ಅಪೇಕ್ಷೆ ಇದೆ. ಇದನ್ನೆಲ್ಲಿ ಹೇಳ್ತಾರೆ, ಏಕಾದಶ ಸ್ಕಂದಲ್ಲಿ ಹೇಳುವಾಗ ಉದ್ಧವನ ಭಗವಂತನ ಕಡೆಯಿಂದ ಪ್ರಾರ್ಥನೆ ಮಾಡಿಕೊಳ್ಳುವಾಗ ಈ ಮಾತನ್ನು ಹೇಳ್ತಾರೆ. ಗೊತ್ತಿದೆ ಉದ್ಧವನಿಗೆ, ಗೊತ್ತಿಲ್ಲ ಅಂತಲ್ಲ, ಪರಮಾತ್ಮ ಬಾಯಿಂದ ಕೇಳೋಣ. ಯಾವ ವಾಕ್ಯವನ್ನು ನಾನು ಕೇಳಿದಾಗ ನಾನು ತಿಳ್ಕೊಂಡದ ಆನಂದಕ್ಕಿಂತ ಪರಮಾತ್ಮನ ಬಾಯಲ್ಲಿ ಬಂದಾಗ ಆನಂದ ಆಗ್ತದೆ ನೋಡ್ರಿ. ಅದೇ ಶಬ್ದ ನಾನು ಹೇಳಿದ್ರೆ ಒಂದು ಭಾವ ಬರ್ತದೆ, ಪುರಂದರದಾಸರು ಹೇಳಿದ್ರೆ ಒಂದು ಭಾವ ಬರ್ತದೆ. ನಾನು ಹೇಳಿದರೆ ಅದೇ ಶಬ್ದ ಒಂದು ಭಾವ ಬರ್ತದೆ, ಅದೇ ನಮ್ಮ ಸ್ವಾಮಿಗಳು ಹೇಳಿದ್ರೆ ಮತ್ತೊಂದು ಭಾವ ಬರ್ತದೆ. ಆ ತೂಕ ಆ ವ್ಯಕ್ತಿತ್ವದಲ್ಲಿ ಇರ್ತದೆ. ಹಂಗಾಗಿ ಭಗವಂತನ ಬಾಯಿಂದ ಕೇಳಬೇಕು ಅಂತ ಹೇಳಿದುಕೊಂಡು ಪೂರ್ವಪಕ್ಷವನ್ನು ತಂದಿರ್ತಾನೆ. ಏನ್ ಸ್ವಾಮಿ ನೀ ಹೇಳಿದ್ದು? ಎಷ್ಟೋ ಮಂದಿ ಜ್ಞಾನಿಗಳು ಹೇಳ್ಯಾರ, ತ್ರಿಷ್ಟುಪ್ ಹೇಳ್ಬಹುದು, ಅನುಷ್ಟುಪ್ ಹೇಳ್ಬಹುದು, ಜಗತಿ ಹೇಳ್ಬಹುದು, 1000 ಮಂತ್ರಗಳನ್ನ, ಅದರಿಂದ ನಿನಗೆ ಪ್ರೀತಿ ಆಗ್ತದೆ ಅಂತ ಹೇಳಿ ನೀ ಏನ್ ಹಿಂಗ್ ಹೇಳಿಕತ್ತೀನಿ ನೋಡಂತ. ಅಲ್ಲೋ ಸ್ವಾಮಿ, ಅನುಷ್ಟುಪ್ ಛಂದಸ್ಸಿನ ಬಗ್ಗೆ ನಾ ಹೇಳೇನ ನೋಡ. ಜ್ಞಾನಿಗಳು ಆ ಹಂಸ ರೂಪದಲ್ಲಿ ಪರಮಾತ್ಮ ಕೂತ್ಕೊಂಡು ಮೇಘಮಂಡಲದೊಳಗೆ ಅವರಿಗೆ ಅನುಷ್ಟುಪ್ ಛಂದಸ್ಸನ್ನು ಮತ್ತೆ ಹೇಳಿಕತ್ತಿದ್ನಂತವ ಅಲ್ಲಿ. ಅದು ನರಸಿಂಹ ಅನುಷ್ಟುಪ್ ಹೇಳಿದ್ನಂತ. ಯಾರು ಹಂಗ ಪಾರಾಯಣ ಮಾಡ್ತಾರ ಇಷ್ಟು ಫಲ ಅದ ಅಂತ ತಿಳ್ಕೊಂಡು ಹೇಳ್ಯಾರ. ಮತ್ತೆ ಇಷ್ಟಿದ್ದ ಹೊತ್ತೊಳಗೆ ಅನುಷ್ಟುಪ್ ಛಂದಸ್ ಶ್ರೇಷ್ಠ ಅಲ್ಲೇನ್ಪ ಅಂತ ಹೇಳಿ ದೇವರ ಮುಂದೆ ಪೂರ್ವಪಕ್ಷ ಮಾಡಿಟ್ಟು ಕೂಡ್ಲೆ ಪರಮಾತ್ಮ ಉತ್ತರವನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾನ. ಇಷ್ಟು ಪೂರ್ವಪಕ್ಷ. ಸಿದ್ಧಾಂತ ಪ್ರಾರಂಭ ಆಗ್ತಾ ಇದೆ. ಅಕೃತ್ಸ್ನೋ ಹೇಷ ಆತ್ಮ ಯದ್ವಾದ್ ಅಭಿಃ ಪ್ರಾಣೇನ ಮನಸ್ಸೇನ ಇಭ್ಯಸ್ಯ ಮನಸಾ ಇಸ್ಯಮಾನೋ ವಾಚಾನಾನುಭವತಿ ಬೃಹತೀಂ ಅಭಿಸಂಪಾದಯೇತೇಷ ವೈ ಕೃಷ್ಣ ಆತ್ಮ ಯದ್ ಬೃಹತಿ. ಇಷ್ಟು ಮಂತ್ರ. ಇದರ ಪದಚ್ಛೇದ ಏನು ಅಂದ್ರ ಅಕೃಷ್ಣ ಹಿ ಏಷಃ ಆತ್ಮ ಯತ್ ವಾಕ್ ಅಭಿಃ ಪ್ರಾಣೇನ ಮನಸಾ ಇಸ್ಯಮಾನಃ ವಾಚ ನ ಅನುಭವತಿ ಬೃಹತೀಂ ಅಭಿಸಂಪಾದಯೇತ್ ಏಷಃ ವೈ ಕೃಷ್ಣ ಆತ್ಮ ಯದ್ ಬೃಹತಿ. ಇದು ಪದಚ್ಛೇದ. ತುಂಬಾ ದೀರ್ಘ ಉತ್ತರ ಕೊಡ್ತಾನೆ ಪರಮಾತ್ಮ. ಯಾಕಂದ್ರೆ ಪೂರ್ವಪಕ್ಷ ಇಷ್ಟು ಸ್ಟ್ರಾಂಗ್ ಅದ, ಇದು ಪೂರ್ವಪಕ್ಷ ಇಷ್ಟು ಸ್ಟ್ರಾಂಗ್ ಅದ, ನಮಗೆ ಕೈ ಬಿಡಬೇಕು ಅಂತೆ ಅನಿಸ್ತಿಲ್ಲ. ಅಷ್ಟು ಸ್ಟ್ರಾಂಗ್ ಇದ್ದದ್ದನ್ನು ಪರಮಾತ್ಮ ಕೈ ಬಿಡುವಂತೆ ಅಲ್ಲ, ಕೈ ಬಿಟ್ಟಂತೆ ಕಾಣಿಸಿ ಕೈ ಹಿಡಿಯುವಂತೆ ತೋರಿಸ್ತಾನೆ. ಇದು ಅವನ ಚಾಕಚಕ್ಯತೆ, ಬಹಳ ಅದ್ಭುತವಾದದ್ದು. ಇದೆಲ್ಲ ನಾವು ಸಣ್ಣವ್ರಿಗೆ ನಮ್ಗೆ ಇದು ಅರ್ಥ ಪ್ರಾಮಾಣಿಕವಾಗಿ ಹೇಳ್ತೇನೆ, ನಮ್ಗೆ ಇದು ಅರ್ಥ ಆಗೋದೇ ಇಲ್ಲ, ನಮ್ಮ ಅಂದಾಧಿಕಾರಿಗಳು ಅಲ್ವೇ ಅಲ್ಲ. ಏನ್ ಬ್ಯೂಟಿಫುಲ್ ಪ್ರೆಸೆಂಟ್ ಮಾಡ್ತಾನ ದೇವರು ಅಂದ್ರೆ, ಅನುಷ್ಟುಪ್ ಹೇಳಿದವ ತಲೆ ತೂಗಬೇಕು. ಏನ್ ಚಂದ ಹೇಳಿದೆವು ಮಹಾರಾಯ, ಒಪ್ಕೊಂಡು ಹೋಗ್ ಅಂತ ಅನ್ಬೇಕು. ಅಷ್ಟು ಚಂದ ಹೇಳಿ ತೋರಿಸ್ತಾನ ದೇವರದ. ಮೊದಲನೇದ್ದು ಖಂಡಸ್ತಿಕ್ ಪ್ರಾರಂಭ ಮಾಡ್ತಾನ, ಆಮೇಲೆ ಅನುಷ್ಟುಪನ್ನು ಒಳಗೆ ಸೇರಿಸ್ತಾನ. ಮೊದಲು ಖಂಡಿಸ್ತಾನ. ಏನ್ರಿ ಮುನಿಗಳೇ, ಅಲ್ಲ ಸಪ್ತಾಟ ಹೇಳ್ತೇನೆ ಕೇಳ್ರಿ. ಏನೇನು ನೋಡ್ರು, ಈ ಅನುಷ್ಟುಪ್ ಛಂದಸ್ಸದ ಅಲ್ಲ, ಈ ಛಂದಸ್ಸು ಮತ್ತು ಬೃಹತಿ ಛಂದಸ್ಸದ ಅಲ್ಲ, ಎರಡನ್ನೂ ಹಿಂಗ್ ಹಿಡ್ಕೊಂಡ್ರೆ ಏನಾಗ್ತದೆ ಗೊತ್ತೇನು? ನಾ ಹೆಂಗ್ ನೋಡ್ಲಿಕ್ಕತ್ತೀನಿ ಗೊತ್ತೇನೋ, ಐತರೇಯ ಋಷಿಗಳೇ, ನಾ ಹೆಂಗ್ ನೋಡ್ಲಿಕ್ಕತ್ತೀನಿ ಗೊತ್ತೇನು? ಭಗವಂತನ ಪೂರ್ಣಾಭಿವ್ಯಕ್ತಿಗೆ ಯಾವುದು ಪೂರ್ಣ ಪ್ರತಿಮಾ ಅಂತ ಅನಿಸ್ತದ ಅಂತ ನಾ ನೋಡ್ತಿದ್ದೀನಿ ಅಂತ ತೆಗೆದುಬಿಟ್ಟ ಹೊಸ ಚಾಪ್ಟರ್. ಈಗ ಹಿಂಗ್ ತಗೋ, ಇದು ಅನುಷ್ಟುಪ್ ಛಂದಸ್ಸು, ಇದು ಬೃಹತಿ ಛಂದಸ್ಸು, ಇದು 32 ಅಕ್ಷರದ್ದು, ಇದು 36 ಅಕ್ಷರದ್ದು. ಎರಡೂ ಛಂದಸ್ಸವಲ್ಲ, ಎರಡು ಛಂದಸ್ಸಿನಲ್ಲಿ ಯಾವ ಛಂದಸ್ಸಿನಲ್ಲಿ ಭಗವಂತ ಪೂರ್ಣ ಅಭಿವ್ಯಕ್ತ ಆಗ್ತಾನೆ ಹೇಳಿ ನೋಡಂತ. ಯಾಕಂದ್ರೆ ಅನುಷ್ಟುಪ್ ಛಂದಸ್ಸಿಗೆ ಉಮಾದೇವಿ ಅಭಿಮಾನಿ ದೇವತೆಯಾಗಿದ್ದಾಳೆ. ಉಮಾದೇವಿ ಒಬ್ಬಳೇ ಅಲ್ಲ, ಉಮಾದೇವಿಯೂ ಅಭಿಮಾನಿಯಾಗಿದ್ದಾಳೆ. ಬೃಹತಿ ಛಂದಸ್ಸಿಗೆ ಯಾರಾಗ್ಯಾರ? ಪ್ರಾಣದೇವರಾಗ್ಯಾರ. ನೋಡು, ಬೃಹತಿ ಛಂದಸ್ಸಿಗೆ ಪ್ರಾಣದೇವರ ಅಭಿಮಾನಿಗಳು, ಅನುಷ್ಟುಪ್ ಛಂದಸ್ಸಿಗೆ ಉಮಾದೇವಿಯರ ಅಭಿಮಾನಿಗಳಾದಾಗ ಉಮಾದೇವಿಯಿಂದ ಅಭಿಮನ್ಯಮಾನವಾದ ಈ ಛಂದಸ್ಸು ಎಂಬ ಪ್ರತಿಮಾ ಇದೆಯಲ್ಲ, ಇಲ್ಲಿ ಪರಮಾತ್ಮ ಪೂರ್ಣ ಅಭಿವ್ಯಕ್ತ ಆಗೋದಿಲ್ಲ. ವಾಯುದೇವರಿಂದ ಅಭಿಮನ್ಯಮಾನವಾದ ಬೃಹತಿ ಛಂದಸ್ಸದ ಅಲ್ಲ, ಇಲ್ಲಿ ಪರಮಾತ್ಮ ಪೂರ್ಣ ಅಭಿವ್ಯಕ್ತನಾಗ್ತಾನೆ. ಯಾಕೆ ಗೊತ್ತೇನು?
ಪೂರ್ಣ ಪ್ರತಿಮಾ ಅಂತ ಕರ್ಸ್ಕೊಂಡವ್ರು ವಾಯುದೇವರು ಮಾತ್ರ, ಪೂರ್ಣ ಪ್ರತಿಮಾ ಅಂತ ಅವ್ರು ಕರ್ಸ್ಕೊಂಡಿಲ್ಲ. ಅದು ಹೆಂಗ್ರಿ ಅಂದ್ರೆ ಪರಮಾತ್ಮ ಅಂತಾನ ಪ್ರಾಣೋ ಬ್ರಹ್ಮ ಅಂತ ಶಬ್ದ ಅದ, ಎಲ್ಲರ ಉಮಾ ಬ್ರಹ್ಮ ಅಂತ ಶಬ್ದ ತೋರ್ಸ್ ನೋಡಂತ. ಉಮಾ ಬ್ರಹ್ಮ ಅಂತ ಎಲ್ಲರ ಶಬ್ದ ಇದ್ದಿದ್ರೆ ಉಮಾದೇವಿಯು ಪೂರ್ಣ ಅಂತ ಹೇಳ್ಬೇಕಾಗಿತ್ತು. ಉಪನಿಷತ್ನಲ್ಲಿ ಪ್ರಾಣೋ ಬ್ರಹ್ಮ ಖಂ ಬ್ರಹ್ಮ ಅಂತ ಹೇಳೋ ಕಾಲದಲ್ಲಿ ವಾಯುದೇವರು ಪೂರ್ಣ ಪರ್ಫೆಕ್ಟ್ ಪ್ರತಿಮಾ ಅಂತ ಹೇಳ್ಯಾರ. ಅಂದ ಮೇಲೆ ಆ ವಾಯುದೇವರಿಂದ ಅಭಿಮನ್ಯಮಾನವಾದ ಬೃಹತಿ ಶ್ರೇಷ್ಠವೇ ಹೊರತಾಗಿ ಅನಷ್ಟು ಶ್ರೇಷ್ಠ ಅಲ್ಲ. ಒಂದು. ಎರಡನೆಯದ್ದು, ಅಲ್ಲ ಈಗ ನಾನು ಒಂದೇನೋ ಹೇಳ್ತೀನಿ ಹಿಂಗ ಮಾಡ್ರಿ ಅಂತ ತಿಳ್ಕೊಂಡು ಹೇಳಿ, ನಾ ಹಿಂಗ ಮಾಡ್ರಿ ಅಂತ ಹೇಳಿದ ಕೂಡಲೇ ನೀವು ಮಾಡ್ತಿರೋ, ನಿಮಗ ಮನಸ್ಸು ಬಂದಾಗ ಮಾಡ್ತಿರೋ ನೀವು? ನನಗೆ ಮನಸ್ಸು ಬಂದಾಗ ಮಾಡ್ತೇನೆ, ಹೇಳಿದ ಮಾತ್ರಕ್ಕೆ ಮಾಡೋದಿಲ್ಲ. ಹಾಗಾದ್ರೆ ಮನಸ್ಸಿಗೆ ಅಭಿಮಾನಿಗಳಾದವರು ಯಾರು? ರುದ್ರದೇವರು. ಹೌದಾ? ವಾಗಿಗೆ ಅಭಿಮಾನಿಯಾದವರು ಯಾರು? ಪಾರ್ವತೀ ದೇವಿ. ಹಾಗಾದ್ರೆ ಪಾರ್ವತೀ ದೇವಿಯಿಂದ ಹೇಳಲ್ಪಟ್ಟಾಗಲೂ ಕೆಲಸ ಆಗಲಿಲ್ಲ, ಅವರ ಮೇಲಿರುವಂತಹ ರುದ್ರದೇವರಿಂದ ಪ್ರೇರಿತರಾದಾಗ ಕೆಲಸ ಮಾಡಲ್ಪಡ್ತದೆ ಅಂತಂದರೆ ಆ ವಾಕ್ಯಗಿಂತ ಇವರು ಶ್ರೇಷ್ಠ ಅಂತ ಸಿದ್ಧ ಆಯಿತೋ ಇಲ್ಲೋ? ರುದ್ರದೇವರಿಗೂ ಕೂಡ ಪ್ರೇರಕರಾದವರು ಯಾರು ಅಂತ ಕೇಳಿದ್ರೆ ವಾಯುದೇವರನ್ನೋದು ಸಿದ್ಧ ಇದೆಯೋ ಇಲ್ವೋ? ಕೈಮುತ್ಯನ್ಯಾಯೇನ ವಾಯುದೇವರಿಂದ ಪ್ರೇರಿತರಾದಾಗ ರುದ್ರದೇವರಿಂದ ಪ್ರೇರಿತರಾದಾಗ ಕೆಲಸ ಮಾಡ್ತಾನೆ ಹೊರತಾಗಿ ಕೇವಲ ಬಾಯಿಂದ ಹೇಳಿದಾಗ ಆಗೋದಿಲ್ಲ. ಆದ್ದರಿಂದಲೂ ಅನುಷ್ಠುಪ್ ಛಂದಸ್ಸು ಸಣ್ಣದು, ಬೃಹತಿ ಛಂದಸ್ಸು ದೊಡ್ಡದು. ಶ್ರೀಕೃಷ್ಣಾರ್ಪಣಮಸ್ತು.